ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಬೆಳಗಿನ ಶುಭೋದಯ ಎಲ್ರಿಗೂ. ಟೈಮ್ ಬಂದು 11 ಗಂಟೆ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಗಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ. ಬೆಳಕು ರಿಫ್ಲೆಕ್ಟ್ ಆಗ್ತಾ ಇದೆ, ಸೊ ಹಿಂಗೆ ಕುತ್ಕೊಂಡ್ಬಿಡೋಣ, ಸರಿನಾ? ಇವಾಗ ಕೆಲಸ 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 ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ ಗುರು. ಸಂಕ್ರಾಂತಿ ಹಬ್ಬ ನಮ್ಮ ರೈತರ ಸುಗ್ಗಿ ಹಬ್ಬ. ಸಂಕ್ರಾಂತಿ ಹಬ್ಬ ಶುಭಾಶಯಗಳು, ಸುಗ್ಗಿ ಹಬ್ಬ ಶುಭಾಶಯಗಳು. ವರ್ಷವಿಡೀ ಬೆಳೆ ಬೆಳೆದು ಈ ಹಬ್ಬದಲ್ಲಿ ಹೊಸ ಕುಯ್ಲು ಇಟ್ಟು ದೇವ್ರ ಮುಂದೆ ರಾಶಿ ಹಾಕಿ ಹಬ್ಬ ಮಾಡೋಂಥ ನಮ್ಮ ರೈತ ಬಾಂಧವರಿಗೆಲ್ಲರಿಗೂ ಒನ್ಸ್ ಅಗೇನ್ ಮಕರ ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ಆ ಸಂಕ್ರಮಣ ನಿಮ್ಮೆಲ್ಲರ ಬಾಳಲ್ಲಿ ಒಳ್ಳೇದು ಮಾಡಲಿ, ಬೆಳಕು ತರಲಿ ಅಂತ ಕೇಳ್ಕೊತೀನಿ, ಆಶಿಸ್ತೀನಿ. ಸೊ ಏನು ಗೊತ್ತಾ, ಈಗ ಸುಗ್ಗಿ ಹಬ್ಬ ಅಂತ ಮಾಡ್ತೀವಿ ನಮ್ಮ ಕಡೆ ಎಲ್ಲ. ಫಸ್ಲೆಲ್ಲ ಇಟ್ಟು ಪೂಜೆ ಮಾಡಿ ರಾಗಿ ಭತ್ತ ಯಾರ್ಯಾರು ಏನೇನು ಬೆಳೀತಾರೆ ಅದನ್ನೆಲ್ಲ ರಾಶಿ ಮಾಡಿ ಪೂಜೆ ಮಾಡೋಂಥದ್ದು. ನಮ್ಮ ಕಡೆ ಎಲ್ಲ ಇವಾಗ ಗೆಣಸು ಬೆಳೆಯಲ್ಲ, ಸಿಹಿ ಗೆಣಸು ಅಂತೀವಲ್ಲ ಅದನ್ನೆಲ್ಲ ಬೆಳೆಯಲ್ಲ. ನಾವು ಭತ್ತ ಕೊಟ್ಬಿಟ್ಟು ಇಲ್ಲ ರಾಗಿ ಕೊಟ್ಬಿಟ್ಟು ಗೆಣಸನ್ನ ತೊಗೊಳ್ಳೋವಂಥದ್ದು. ಅದು ಹೆಂಗೆ ಅಂದರೆ ಕೊಳಗ ಅಂತ ಬರುತ್ತೆ ನಮ್ಮ ಸೈಡೆಲ್ಲ. ಭತ್ತದ ಅಳತೆ ಮಾಡೋದು ಕೊಳಗ ಅಂತ ಇಟ್ಟಿರ್ತಿದ್ರು. ಒಂದು ಕೊಳಗ ಫುಲ್ಲು ಭತ್ತ ಕೊಟ್ಟರೆ ಒಂದು ಕೊಳಗ ಫುಲ್ಲು ಸಿಹಿ ಗೆಣಸನ್ನ ತೊಗೊಳ್ಳೋವಂಥದ್ದು. ಮಾರ್ಕೊಂಬರೋರು ಗೆಣಸು ಭತ್ತ ಕೊಡಿ, ಗೆಣಸು ಕೊಡ್ತೀವಿ ಅಂದ್ಕೊಂಡು. ಅದೆಲ್ಲ ಒಂದು ಮೆಮೊರೀಸು. ಅದೆಲ್ಲ ನಮಗಿವಾಗ ಈ ಸುಗ್ಗಿ ಹಬ್ಬ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಅದೊಂಥರ ಖುಷಿ ಅಂತಲೇ ಹೇಳ್ಬೋದು. ಅದು ಎಂಥ ಖುಷಿ ಅಂತಂದರೆ ಎಮ್ಮೆ ಹಸು ದನ ಕರು ಎಲ್ಲ ಆಡು ಮೇಮೆ ಕುರಿ ಎಲ್ಲ ತೊಳೆಯೋದು, ಅದು ಕೊಂಬೆಲ್ಲ ಬಣ್ಣ ಹಚ್ಚೋದು. ನೀಲಿ ಬಣ್ಣ ಅಂತ ತರೋರು ನಮ್ಮಪ್ಪ. ಆ ಬಣ್ಣನ ಹಾಲಲ್ಲಿ ನೆನೆ ಹಾಕ್ಬಿಡೋದು ಒಂದು ದಿನವಿಡೀ. ಅದನ್ನು ಕೊಂಬಿಗೆಲ್ಲ ಬಳಿಯೋದು, ಅದು ಕೊಂಬು ಜೊತೆ ನಮ್ಮ ಬಟ್ಟೆಗಳಿಗೂ ಬಳ್ಕೊಳ್ಳೋದು, ಕೈಗೆಲ್ಲ ಬಳ್ಕೊಳ್ಳೋದು. ಹೀಗೆ ಬಳ್ಕೊಂಡು ಆಟ ಆಡ್ತಿದ್ವಿ. ಇದೇ ಒಂದು ಈ ಸಂಕ್ರಾಂತಿ ಹಬ್ಬ ಬಂದ ತಕ್ಷಣ ಇದೆಲ್ಲ ಮೆಮೊರೀಸ್ ರೀಕಾಲ್ ಆಗುತ್ತೆ. ನೀವೆಲ್ಲರೂ ಯಾರಾದರೂ ಹಿಂಗೆ ಹಸು ಎಮ್ಮೆ ದನ ಕರಿಗೆ ಬಣ್ಣ ಬಳಿದು ಆಟ ಆಡಿದ್ದುಂಟಾ? ನಿಮಗೆ ನೆನಪಿದೆಯಾ? ನಿಮ್ಮ ಹಳ್ಳಿಗಳ ಸೈಡು, ನಿಮ್ಮ ನೇಟಿವ್ಗಳಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಮಗನಿಗಂತೂ ಸಖತ್ ಹಸು ಕಿಚ್ಚಾಯಿಸೋದು, ದನ ಕಿಚ್ಚಾಯಿಸೋದು ಇದೆಲ್ಲ ಒಂಥರ ಕ್ರೇಜು ನನ್ನ ಮಗನಿಗೂ. ಬಟ್ ಆದರೆ ಅವನು ಸಿಟಿ ಹುಡುಗನ ಥರ ಅವನ್ನ ನಾನು ಬೆಳೆಸಲೇ ಇಲ್ಲ. ನಾನು ರೈತರ ಮಗಳು, ನಮ್ಮ ಅಪ್ಪನೂ ರೈತ, ನನ್ನ ಗಂಡನೂ ರೈತ. ಸಿಟಿಲಿ ಸೆಟ್ಲಾಗಿದ್ದೀವಿ ಅಷ್ಟು ಬಿಟ್ಟರೆ ನಮ್ಮಲ್ಲಿ ರೈತ ಅನ್ನೋ ಸೊಗಡು ನಮ್ಮ ರಕ್ತಗತವಾಗೇ ಬಂದ್ಬಿಟ್ಟಿದೆ. ಸೊ ನಾವು ಅಪ್ಪಟ ರೈತರು, ಮಂಡ್ಯ ಜನರು. ಗೊತ್ತಲ್ಲ ನಿಮಗೆ, ಮಂಡ್ಯ ಗೊತ್ತೋ ಇಡೀ ಇಂಡಿಯಾಗೆ ಗೊತ್ತೋ ಅನ್ನೋ ಥರ. ಸೊ ಈ ಹಬ್ಬ ಬಂತು ಅಂದರೆ ಒಂಥರ ಖುಷಿ ಆಗುತ್ತೆ ನನಗಂತೂ. ಊರಿಗೆ ಹೋಗ್ಬೋದು, ಹಸು ದನ ಕರ ಎಲ್ಲ ನೋಡ್ಬೋದು. ಈ ಹಬ್ಬದಲ್ಲಿ ಒಂದು ಎಲ್ಲ ಹಸ್ಕೊಂಡಿರ್ತಾರೆ. ಹೊಸ ಫಸಲಲ್ಲಿ ಅವರೆಕಾಯಿ ಬೇಯಿಸಿ, ಕಳೆಕಾಯಿ ಬೇಯಿಸಿ ಅದೆಲ್ಲ ಅಡುಗೆ ಮಾಡಿ ಅದರಿಂದ ತೆಗೆದು ನೈವೇದ್ಯ ಫಸ್ಟು ಹಸು ದನಕ್ಕೆ ಬಸವಪ್ಪಂಗೆ ಎಡೆಗೆತ್ತಿಟ್ಟು ಅಂದರೆ ತಿನ್ನಿಸಿ ಅದಕ್ಕೆ ಫಸ್ಟ್, ಆಮೇಲೆ ನಾವು ಒಬ್ಬತ್ತು ಬಿಡೋವಂಥದ್ದು. ಈ ರೀತಿ ಸಂಪ್ರದಾಯ ಎಲ್ಲ ಕಡೆ ಮರೆಮಾಚಿ ಇರ್ಬೋದು. ಬಟ್ ನಮ್ಮ ಹುಟ್ಟೂರುಗಳಲ್ಲಿ, ನಮ್ಮ ಅಪ್ಪ ಅಮ್ಮನ ಮನೆಗಳಲ್ಲಿ ಅದಿನ್ನೂ ಜೀವಂತವಾಗಿದೆ. ಅದಿನ್ನೂ ಅವರು ಪಾಲಿಸ್ಕೊಂಬರ್ತಾರೆ. ಸೊ ನನಗಂತೂ ಖುಷಿ ಗೈಸ್. ಮುಟ್ಟು ತೊಟ್ಟು ಇಲ್ದೇ ಎಲ್ಲ ಕ್ಲೀನ್ ಮಾಡಿ, ನಾನು ಅದನ್ನೇ ನೋಡಿ ಬೆಳೆದಿರೋ ಮಗಳಾಗಿರೋದ್ರಿಂದ ನಾನು ಹೆಂಗೆ ಕ್ಲೀನ್ ಮಾಡ್ತೀನಿ, ಹೆಂಗೆಲ್ಲ ಮಾಡ್ತೀನಿ ಅದು ನಿಮಗೂ ಗೊತ್ತು. ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಬಟ್ ಆದರೂ ಕೂಡ ಹೇಳ್ತಾ ಇರೋಂಥದ್ದು. ಸೊ ನಾನು ಏನೇನು ಮಾಡಿದೆ, ಏನು ಎತ್ತ ಏನೆಲ್ಲ ಕ್ಲೀನ್ ಮಾಡಿದೆ ಅದನ್ನೆಲ್ಲ ಒಂದೊಂಚೂರು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಹೂ ಪೋಣಿಸ್ತಾ ಇದ್ದೀನಿ. ಹೂ ತಂದಿದ್ದಾರೆ, ಸತೀಶ್ಗೂ ಫ್ರೀ ಇಲ್ಲ, ಅವರು ಕೂಡ ಕೆಲಸ ಮಾಡ್ತಾಯಿದ್ದಾರೆ, ಊಟ ತೊಗೊಂಡೋಗಿದ್ದಾರೆ. ಇನ್ನೂ ತಿಂಡಿನೂ ತಿಂದಿಲ್ಲ ಅವರು. ಇವತ್ತು ನಾನು ಚಿತ್ರಾನ್ನ ಮಾಡಿದ್ದೆ. ಸೊ ತಿಂಡಿನೇ ತಿಂದಿಲ್ಲ. ಕೆಳಗಡೆ ಏನು ತಿಂದ್ರೋ ಗೊತ್ತಿಲ್ಲ. ನಾನು ಚಿತ್ರಾನ್ನ ಅಂದ್ಬಿಟ್ಟು ಅವರು ಕೆಳಗಡೆನೇ ಕೆಲಸ ಮಾಡ್ತಾಯಿದ್ದಾರೆ. ಸೊ ಎಲ್ಲರಿಗೂ ಒಂದ್ಸಲಿ ಮಕರ ಸಂಕ್ರಮಣ ಒಳ್ಳೇದು ಮಾಡಲಿ. ಸೂರ್ಯ ತನ್ನ ಪತನ ಚಲಾಯಿಸ್ತಾ ಇರ್ತಾನಲ್ವ, ಬದಲಾಯಿಸಿ ಮಕರ ರಾಶಿಗೆ ಇವತ್ತು ಸೂರ್ಯನ ಆಗಮನ ಆಗುತ್ತೆ. ಅದಕ್ಕೆ ಮಕರ ಸಂಕ್ರಮಣ. ನಮಗೆ ನಮ್ಮ ಮಕರ ರಾಶಿಯವ್ರಿಗೆ ಇವತ್ತು ಮಧ್ಯಾಹ್ನ 3-3:30 ಸೂರ್ಯ ತನ್ನ ಪಥ ಹೋಗ್ತಾ ಇರೋ ದಾರಿನ ಬದಲಾಯಿಸ್ಕೊಂಡು ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಸೂರ್ಯ ಅನುಗ್ರಹದಿಂದ ಏನೇನು ಒಳ್ಳೆಯದಾಗುತ್ತೆ, ಏನೇನು ಕೆಟ್ಟದಾಗುತ್ತೆ ಪ್ರತಿಯೊಂದು ಹೇಳ್ತೀನಿ. ಏನೋ ಈ ವರ್ಷ ಚೆನ್ನಾಗಿದೆಯಂತೆ 2026. ಅದೆಷ್ಟು ಚೆನ್ನಾಗಿದೆಯೋ ಏನೋ ಗೊತ್ತಿಲ್ಲ. ಬಟ್ ಈ
ಎಲ್ಲ ಇಂಟರ್ನೆಟ್ಟಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಟಿ ವಿ ನ್ಯೂಸ್ಗಳಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ. ಹೋಪ್ಫುಲಿ ಒಳ್ಳೆಯದಾದರೆ ನಮಗೂ ಖುಷಿನೇ. ಸೊ ಕೀಪ್ ವಾಚಿಂಗ್. ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸುಮಾರು ಜನದು ಒಂದೇ ರಿಕ್ವೆಸ್ಟು, ಪ್ರಕಾಶ್ ಜ್ಯುವೆಲ್ಲರ್ಸಲ್ಲಿ ಏನು ತೊಗೊಂಡ್ರಿ, ನಮಗೇನು ಕ್ಲಾರಿಟಿ ಸಿಗ್ತಾ ಇಲ್ಲ, ದಯವಿಟ್ಟು ತೋರಿಸಿ, ಅದ್ರ ಬಗ್ಗೆ ಹೇಳಿ ಅಂತ. ನಾವು ಅವತ್ತು ಮತ್ತೆ ಸಂಜೆ ಪ್ರಕಾಶ್ ಜ್ಯುವೆಲ್ಲರ್ಗೆ ಹೋಗಿದ್ದಂಥದ್ದು. ಏನು ರೈಟ್ ಇದೆ? ಮನೆ 245 ಇತ್ತಲ್ಲಪ್ಪ. ಅಲ್ವಾ? ನಾನು ಮರ್ತಿಲ್ಲ, ಬಟ್ ನೀವು ನನ್ನನ್ನು ಮರ್ತ್ಬಿಟ್ಟಿದ್ದೀರಾ. ನೆನ್ಪಂತ ಅಲ್ವಾ? ಅವ್ರದ್ದು ಲಾಂಗ್ ಹಾರ ಇಸ್ಕೊಳ್ಳುವಾಗ ಗೊತ್ತಾಯ್ತು. ಈಗ ಇವ್ರದ್ದು ಕಡ ತಗೊಳಕ್ಕೆ ಅಂತ ಬಂದಿದ್ವಿ, ಕೇಳ್ಕೊಂಡು ಹೋದ್ವಿ, ಕಡ ತಗೊಂಡ್ವಿ. ಈಗ ನೆನಪು ಬಂತು ನಿಮ್ಗೆ. ಊಟ ಆಯ್ತಾ ನಿಮ್ದು? ಅಲ್ಲ, ಈಗ ಬಿಟ್ಬಿಟ್ಟೆ. ಅವಾಗ ಹೌದು, ನೀವು ಮರ್ತಿದ್ರಿ. ಆದ್ರೂ ನಾನು ಹೇಳದ್ಮೇಲೆ ನಿರ್ಮಲ ಅಕ್ಕ ದಪ್ಪ ಆಗಿದ್ದೀನಿ. ಹೌದು, ಏಜ್ ಆಯ್ತಲ್ಲ. ಇದ್ರಲ್ಲಿ ನೋಡಿ ಯಾವ್ದು ಚೆನ್ನಾಗಿದೆ ಅಂತ. ಹಂಗೆ ಇದ್ದಾರೆ. ಹೌದು, ಮಗಳ ಮದ್ವೆ ಮಾಡಿದ್ರು, 1 year ಆಯ್ತು. ಬಂದಿದ್ರ ಮತ್ತೆ? ಹೌದಾ? ಓಕೆ ಓಕೆ. ಇದು ವೆಯ್ಟ್ ಮಾಡಿ, ಚೆಕ್ ಮಾಡಿ. ನಾವು ಮಧ್ಯಾಹ್ನ ಬರ್ತೀವಿ ಅಂದ್ವಲ್ಲ, ಅದಕ್ಕೆ ಇದು ಚೆಕ್ ಮಾಡಿ ವೆಯ್ಟ್. ಯೂಟ್ಯೂಬಲ್ಲಿ ನೋಡಿ, ಅವಾಗೆಲ್ಲ ಹೇಳ್ತಿದ್ನಲ್ಲ ನಾನು. ಹಾಂ, ಶ್ವೇತಾ ಅಡುಗೆ ಮನೆ. ನಾನು ಪ್ರಕಾಶ್ ಜ್ಯುವೆಲ್ಲರ್ಗೆ ತುಂಬ ಹಳೆ ಕಸ್ಟಮರ್ ಅಂತ ಹೇಳ್ಬೋದು. ನನ್ನ ಫ್ರೆಂಡ್ಸ್ ಮತ್ತು ಅವ್ರ ಮಕ್ಕಳು ಮದುವೆಗೆಲ್ಲ ನಾನು ಡಿಸೈನ್ ಎಲ್ಲ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀನಿ ಅಂತ ನನ್ನನ್ನೇ ಕರ್ಕೊಂಡು ಹೋಗ್ತಾಯಿದ್ರು ಪ್ರಕಾಶ್ ಜ್ಯುವೆಲ್ಲರ್ಸ್ಗೆ. ಈ ನಡುವೆ ಒಂದು 5-6 ವರ್ಷದಿಂದ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ನಮ್ಮನೆ ಹತ್ರನೇ ಕೃಷ್ಣ ಜ್ಯುವೆಲ್ಲರ್ಸ್ ಅಂತ ಓಪನ್ ಆದಮೇಲೆ ನನಗೇನೇ ರಿಕ್ವೈರ್ಮೆಂಟ್ ಇದ್ದರೂ ನಾನು ಅವ್ರ ಹತ್ರನೇ ತೊಗೊಳ್ಳೋದು, ಹೇಳೋದು, ಮಾಡಿಸ್ಕೊಳ್ಳೋದು ಮಾಡ್ತಾಯಿದ್ದೆ. ಇವಾಗಿನ ಚಿನ್ನದ ರೇಟ್ ನೋಡಿದ್ರೆ ಭಯ ಆಗುತ್ತೆ. ಅವ್ರು ಹೇಳ್ತಾಯಿದ್ರು ನನಗೆ, ಮೇಡಮ್ 2nd ಫ್ಲೋರು 3rd ಫ್ಲೋರು ಓಪನ್ ಆಗಿದೆ, ದಯವಿಟ್ಟು ನೋಡ್ಕೊಂಬನ್ನಿ. ಗೋಲ್ಡ್ ಕಲೆಕ್ಷನ್ಸ್ ಎಲ್ಲ ಇದೆ, ಎಲ್ಲ ಹೊಸ ಅದು ಯೂನಿಕ್ಕಾಗಿ ಬಂದಿದೆ, ಒಂದ್ಸಲಿ ಹೋಗಿ ನೋಡ್ಕೊಂಬನ್ನಿ, ಒಂದು ವಿಡಿಯೋ ಮಾಡ್ಕೊಂಬನ್ನಿ, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮದು ಅಂಗಡಿದೆಲ್ಲ ಹಾಕಿ ಅಂತ. ಇದೆಲ್ಲ ಪ್ಯೂರ್ 916 ಹಾಲ್ಮಾರ್ಕ್ ಇರೋವಂಥ ಗೋಲ್ಡು. ಪ್ರಕಾಶ್ ಜ್ಯುವೆಲ್ಲರ್ಸು ತುಂಬ ರಿನೋವೇಟಿವ್ ಆಗಿ ತುಂಬ ಚೆನ್ನಾಗಿ ರಿನೋವೇಟ್ ಮಾಡಿದ್ದಾರೆ. ಮುಂಚೆ ಎಲ್ಲ ಈ ಫ್ಲೋರ್ ಇರಲಿಲ್ಲ, ಬಟ್ ಇವಾಗ ಈ ಫ್ಲೋರ್ನ ಓಪನ್ ಮಾಡಿದ್ದಾರೆ. ಸಖತ್ ಅಂದರೆ ಸಖತ್ತು ಲಾಂಗ್ ಹಾರಾಸು, ಆ್ಯಂಟಿಕ್ ಜ್ಯುವೆಲ್ರಿ, ಟೆಂಪಲ್ ಜ್ಯುವೆಲ್ರಿ ಪ್ರತಿಯೊಂದು ನಿಮಗೆ ಸಿಗುತ್ತೆ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋಗಳಿದೆ ನೋಡೋರಿ. ಚಿನ್ನದ ಡಾಬ್ಗಳು ಹೋಗೋದ ಇದು. ಇರಪ್ಪ 1 ನಿಮಿಷ ನೋಡಿ. ಚಿನ್ನದ ವಾಚ್ ಇದೆ, ಹಾಕದೀಯಾ? ನೀವೆಲ್ಲ ಹಿಂದಿನ ವ್ಲಾಗಲ್ಲಿ ನೋಡಿದ್ರಿ, ನಾನು 2 ಕಳಶ ತೋರಿಸಿದ್ದೆ ನಿಮಗೆ, ಅಂದರೆ ಬಿಂದಿಗೆ ಟೈಪು, ಮಿನಿ ಬಿಂದಿಗೆ ಟೈಪು. ಅದರಲ್ಲಿ ನಾನು ಒಂದು ತೊಗೊಂಡಿದ್ದೀನಿ. ಯಾವ್ದು ತೊಗೊಂಡಿದ್ದೀನಿ ಅಂತ ನಿಮ್ಗೇನಾದರೂ ಐಡಿಯಾ ಇದ್ದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಅಲ್ಲೆಲ್ಲ ನೋಡಿಕೊಂಡು ಚಿನ್ನದ ವಾಚ್ ಒಂದು ನನ್ನ ಲೀಸ್ಟಲ್ಲಿದೆ. ಸೊ ಅದು 50 ಗ್ರಾಮ್ ಮೇಲಂತೆ. ಚಿನ್ನದ ರೇಟ್ ಕಮ್ಮಿ ಆಗೋ ತನಕ ನಾನೇನು ತೊಗೊಳಲ್ಲ, ಕಮ್ಮಿ ಆದರೆ ನೋಡೋಣ. ಅಲ್ಲೇ ಒಂದು ಪರ್ಫ್ಯೂಮ್ದು ಒಂದು ಮಾಲ್ ಇತ್ತು, ನನ್ನ ಮಗ ನೋಡ್ಕೊಂಡ್ಬಂದ್ಬಿಟ್ಟಿದ್ದ. ಸೊ ಅಲ್ಲೂ ಹೋಗಿ ಪರ್ಫ್ಯೂಮ್ ಎಲ್ಲ ಪರ್ಚೇಸ್ ಮಾಡಿಕೊಂಡು, ಸೊ ಫೈನಲಿ ಡ್ರೀಮ್ಸ್ ಕಮ್ಸ್ ಟ್ರೂ ಅಂತ ಹೇಳ್ಬೋದು. ತುಂಬ ತುಂಬ
ತುಂಬಾ ಖುಷಿ ಆಯಿತು. ಕಷ್ಟಪಟ್ಟಿದ್ದೀವಿ. ಸತೀಶ್ ಇದು ಫುಲ್ಲು ಸತೀಶ್ಗೆ ಹೋಗಬೇಕು ಕ್ರೆಡಿಟ್ಸ್ ಎಲ್ಲ. ಫುಲ್ಲು ಖುಷಿ ಆಯಿತು. ನನಗೆ ಸಖತ್ ಇಷ್ಟ ಆಯಿತು. ನನಗೆ ಹೇಳಿ ಕಾಲ್ ಮಾಡಿ ಬರಲಾ? ಥ್ಯಾಂಕ್ ಯು. ಹಾಂ ಆಯ್ತು ಆಯ್ತು. ಹೀಗೆ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದು ನೆಕ್ಸ್ಟ್ ಟೈಮ್ ಮಾರ್ನಿಂಗು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಬಂದು 6:30. ನನ್ನ ರೊಟೀನ್ ನಿಮಗೆ ಗೊತ್ತು. 3 ಗಂಟೆಗೆ ಎದ್ದು ಹಬ್ಬ ಇದೆ, ಸೊ ಕರ್ಟನ್ಸ್ ಎಲ್ಲ ವಾಶ್ ಮಾಡಾಕಿದ್ದೆ. ಅದನ್ನೇನು ಹಾಕ್ಕೊಂಡಿರಲಿಲ್ಲ. ನನಗೆ ಟೈಮೇ ಅಡ್ಜಸ್ಟ್ ಆಗ್ತಾಯಿಲ್ಲ ಈ ನಡುವೆ. ಸೊ ನನ್ನ ಮಗಳು ತಲೆ ಸ್ನಾನ ಆಗಿತ್ತು ಆಲ್ರೆಡಿ. ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೆ, ಡಬ್ಬಿ ಕಟ್ಟಬೇಕಾಗಿತ್ತು. ಇವತ್ತು ಸಿಂಪಲಾಗಿ ಜೀರಿಗೆ, ಆನಿಯನ್, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಗೋಧಿ ದೋಸೆ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟು, ರವೆ ಹಾಕಿದ್ದೀನಿ ಅಷ್ಟೇ ಸಿಂಪಲಾಗಿ. ಜೊತೆಗೆ ಅಡುಗೆ ಮನೆ ಡೀಪ್ ಕ್ಲೀನ್ ಇದೆ ನನಗೆ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಡುಗೆ ಮನೆ ಒಂದು ಮಾಡ್ಕೊಂಡಿರಲಿಲ್ಲ, ಯಾಕಂದರೆ ಕ್ಲೀನ್ ಮಾಡ್ತಾಯಿದ್ರೆ ಮತ್ತೆ ಗಲೀಜಾಗತ್ತೆ. ಹಬ್ಬ ಹತ್ರ ಮಾಡಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಫಸ್ಟ್ ತಿಂಡಿ ಕೆಲಸ ಮುಗಿದ್ಬಿಟ್ರೆ ನಮ್ಮ ಹೆಣ್ಮಕ್ಳಿಗೆ ಅರ್ಧ ಕೆಲಸ ಮುಗ್ದಂಗೆ. ಮಕ್ಕಳೆಲ್ಲ ತಿಂಡಿ ತಿಂದು ಡಬ್ಬಿ ತೊಗೊಂಡು ಹೊರಟುಬಿಟ್ರೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಬಿಡ್ಬೋದು. ಹಾಗಾಗಿ ಗೋಧಿ ದೋಸೆ ಅಂತೂ ಸೂಪರಾಗಿ ಬರ್ತಾಯಿತ್ತು. ಎಲ್ಲೂ ಸ್ಟಿಕ್ ಆಗ್ತಾಯಿಲ್ಲ, ಒಂಚೂರು ಕಿತ್ತೋಗ್ತಾಯಿಲ್ಲ. ತುಂಬ ಖುಷಿಯಾಗಿಬಿಡುತ್ತೆ ಬೆಳಗ್ಗೆ ಟೈಮು. ನಾನು ಇದಕ್ಕೊಂದು ಸ್ವಲ್ಪ ಮಿಲ್ಲೆಟ್ಸ್ ಅಂದರೆ ನವಣೆ, ಸಾಮೆ ಅದೆಲ್ಲ ಮಿಲ್ ಮಾಡಿಸಿ ಇಟ್ಕೊಂಡಿರ್ತೀನಲ್ಲ ಹಿಟ್ಟು, ಅದನ್ನು ಮಿಕ್ಸ್ ಮಾಡಿ ಈ ಥರ ದೋಸೆ ಥರ ಹುಯ್ತೀನಿ. ಇದಂತೂ ಸತೀಶ್ಗೆ ಆಲ್ ಟೈಮ್ ಫೇವ್ರೇಟು. ಈ ರೀತಿ ನಾನು ಅವ್ರು ಬಂದಾಗ ಬಿಸಿ ಬಿಸಿ ಹಾಕ್ಕೊಟ್ಬಿಟ್ರಂತೂ ಅಯ್ಯಪ್ಪ ಏನೂ ಮಾತಾಡಲ್ಲ. ಬಟ್ ನನಗೂ ಕೆಲಸಗಳಿರ್ತಾವಲ್ವ, ಅವ್ರು ಬರೋ ಟೈಮು 10-10:30 ತನಕ ನಾನು ಅಡುಗೆ ಮನೇಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಹಾಕಿ ಹಾಟ್ ಬಾಕ್ಸ್ಗೆ ಇಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹಿಂದಿನ ದಿನ ಪರ್ಫ್ಯೂಮ್ ಎಲ್ಲ ತಂದಿದ್ವಲ್ಲ, ಅದೆಲ್ಲ ಕಸುಕ್ ಹಾಕಿ ನೋಡಿ. ಆಲ್ರೆಡಿ ನಾನು ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡಿಟ್ಟು ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೋತಾ ಇದ್ದೀನಿ. ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಕ್ಲೀನ್ ಆಗಿದೆ. ನನ್ನ ಮಗಳು ಆಲ್ರೆಡಿ ಕರ್ಟನ್ಸ್ ಹಾಕ್ತಾ ಇದ್ದಾಳೆ. ಅವಳದು ತಲೆ ಸ್ನಾನ ಮಾಡಿಸಿದ್ದೀನಿ. ವಾಕ್ ಮುಗಿಸ್ಕೊಂಡು ಬಂದು 5-10 ನಿಮಿಷ ಕುತ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಕೈಲಿ. 1 ಕಪ್ ಕಾಫಿ ಕುಡಿಯೋಣ ಅಂತಂದ್ರೂ ಟೈಮ್ ಆಗಲಿಲ್ಲ. ಇದಕ್ಕೇನಪ್ಪ ಮಾಡೋದು ಅನ್ನೋ ತಲೆನೋವು ಇರಲಿಲ್ಲ. ಯಾಕಂದರೆ ಮೊಳಕೆ ಕಾಳಿನ ಸಾಂಬಾರು ಇತ್ತು ಸತೀಶ್ಗೆ, ಅದರಲ್ಲೇ ತಿನ್ಕೋತಾರೆ ಅಂತ ಹೇಳಿ. ಜೊತೆಗೆ ಪನ್ನೀರ್ ಗ್ರೇವಿ ಇತ್ತು. ಮಕ್ಕಳಿಗೆ ಪನ್ನೀರ್ ಗ್ರೇವಿ ತುಂಬ ಇಷ್ಟ ಆಗುತ್ತೆ. ಇನ್ನೂ ಸ್ವಲ್ಪ ಬಟ್ಟೆ ಇತ್ತು, ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಮೇಲ್ಗಡೆ ಬ್ಲ್ಯಾಂಕೆಟ್, ಕವರ್ಸ್, ಹಾಸಿಗೆ ಮೇಲ್ಗಡೆದು, ಒಳಗಡೆ ವಾಟರ್ ಪ್ರೂಫ್ ಒಂದು ಹಾಕ್ತೀನಿ, ಅದು ಮತ್ತು ಒಚ್ಕೊಳ್ಳೋ ಬ್ಲ್ಯಾಂಕೆಟ್ ಎಲ್ಲನೂ ತೆಗೆದು ಮಿಷಿನ್ಗೆ ಹಾಕಿದ್ದೆ. ಸುಮಾರು ಜನ ನೀವು ಯಾಕೆ ಮಿಷಿನಲ್ಲಿ ವಾಶ್ ಮಾಡಲ್ಲ ಅಂತ ನನಗೆ ಕಮೆಂಟ್ ಮಾಡಿದ್ರಿ. ನನಗೆ ಕೈಯಲ್ಲಿ ವಾಶ್ ಮಾಡೋದೇ ತುಂಬ ಕಂಫರ್ಟ್. ಮಿಷಿನ್ ಇದ್ದರೂ ಕೂಡ ನಾನು ಡೈಲಿ ಮಿಷಿನಲ್ಲಿ ವಾಶ್ ಮಾಡಲ್ಲ. ನೋಡಿ ಇವಳ ಕೆಲಸ ಇವಳು ಮಾಡ್ಕೋತಾ ಇದ್ದಾಳೆ. ಅವಳಿಗೆ ಇನ್ನೂ ಹೋಮ್ವರ್ಕ್ ಬರಿಬೇಕಾಗಿತ್ತು. ಜೊತೆಗೆ FF4 ಸ್ಟಾರ್ಟ್ ಆಗಿದೆ, ಅದಕ್ಕೂ ಕೂಡ ಓದ್ಕೋಬೇಕಾಗಿತ್ತು. ಆದರೂ ಕೂಡ ಸಣ್ಣ ಪುಟ್ಟ ಕೆಲಸ ನಾನು ಹೇಳಿದ್ದೆಲ್ಲ ಮಾಡ್ತಾಳೆ, ನಾನು ಕಲಿಸಿದ್ದೀನಿ. ಇವಾಗ ಅವಳು ತುಂಬ ಗ್ರೋನಪ್ ಆಗ್ತಾ ಇದ್ದಾಳೆ, ಬೆಳೀತಾ ಇದ್ದಾಳೆ. ನನಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ನಾನು ತಿಂಡಿ ಮಾಡ್ತಾ ಜೊತೆಗೆ ಅಡುಗೆ ಮನೆ ವೆಸಲ್ಸ್ ಎಲ್ಲ ತೆಗೆದು ಇದೆಲ್ಲ ತೊಳಿಬೇಕಾಗಿತ್ತು. ಆಮೇಲೆ ಇದು ಸ್ವಲ್ಪ ದಿನಸಿ ಎಲ್ಲ ಇಟ್ಕೋತೀನಲ್ಲ, ಅದೆಲ್ಲ ನೀಟಾಗಿ ತೆಗೆದು ತೊಳೆಯೋಣ ಅಂತ ಡಿಸೈಡ್ ಮಾಡಿದೆ. ನಾನೇನು ಅಷ್ಟು ದಿನಸಿ ಎಲ್ಲ ಲಾಟ್ ಇಟ್ಕೊಳ್ಳಲ್ಲ. ಬೇಕಾದಷ್ಟು ಖಾಲಿಯಾದಾಗ ಕೆಳಗಡೆ ಗೋಡೌನಲ್ಲಿ ಎನಿ ಟೈಮ್ ಇರುತ್ತೆ, ತೊಗೊಂಬಂದು ಫಿಲ್ ಮಾಡಿ ಇಟ್ಕೋತೀನಿ. ಅಷ್ಟರಲ್ಲಿ ಅವಳ ಕೆಲಸ, ಅವಳು ಹೇಳಿದ ಕೆಲಸ ಎಲ್ಲ ಅವಳು ಮುಗಿಸಿದ್ಲು. ತಿಂಡಿ ಹಾಕ್ಕೊಡು ಅಮ್ಮ ಅಂದ್ಲು. ಅವಳಿಗೂ ಬಿಸಿ ಬಿಸಿ ಗೋಧಿ ದೋಸೆ ಹಾಕ್ಕೊಟ್ಟೆ. ಪನ್ನೀರ್ ಗ್ರೇವಿ ಜೊತೆ ಅವಳಿಗಂತೂ ಪನ್ನೀರ್, ಮಶ್ರೂಮ್ ಈ ಥರದ್ದೆಲ್ಲ ಇಷ್ಟ, ಮಕ್ಕಳಿಗೆ ಇಷ್ಟನೇ. ಆರಾಮಾಗಿ ತಿನ್ಕೋತಾ ಇದ್ಲು. ನಾನು ಅಷ್ಟರಲ್ಲಿ ಮಿಕ್ಕಿದ ಬ್ಯಾಲೆನ್ಸ್ ಈ ತಟ್ಟೆ ಸ್ಟ್ಯಾಂಡೆಲ್ಲ ತೆಗೆದು ನೀಟಾಗೆಲ್ಲ ಕ್ಲೀನ್ ಮಾಡಿ, ಆಮೇಲೆ ಈ ತರಕಾರಿ ಈರುಳ್ಳಿ ಪುಟ್ಟಿ ಏನಿದೆ ಅದನ್ನು ತೆಗೆದು ನೀಟಾಗೆಲ್ಲ ಕ್ಲೀನ್ ಮಾಡಿ ತೊಳೆದು ಒರೆಸಿ ರ್ಯಾಪರೆಲ್ಲ ಹಾಕಿ ನೀಟಾಗಿ ಬೇಗ ನನಗಂತೂ ಡಿಲೇ ಆದರೆ ಆಗಲ್ಲ ಕೆಲಸ. ಫಟ ಆಗಿಬಿಡ್ಬೇಕು ಎಲ್ಲ ಕೆಲಸ ನನಗೆ. ಆಮೇಲೆ ನಾನಂತೂ ಅಷ್ಟು ಲೇಟಾಗಿ ಕೂಡ ಲೇಸಿಯಾಗಂತೂ ಮಾಡಲ್ಲ. ನೋಡಿ ಇದು ಒಳಗಡೆ ಒಂದು ರ್ಯಾಪರ್ ಹಾಕಿದ್ದೆ, ಸ್ವಲ್ಪ ತುಪ್ಪ ಚೆಲ್ಲಿ, ಅರಿಶಿನ ಪುಡಿ ಈ ಥರದ್ದೆಲ್ಲ ಚೆಲ್ಲಿರುತ್ತೆ. ಸೋಪ್ ಆಯಿಲಲ್ಲೆಲ್ಲ ಸ್ಕ್ರಬ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಅಡುಗೆ ಮನೆ ದೇವರ ಮನೆ ಕ್ಲೀನ್ ಆಗಿಬಿಟ್ರೆ, ನಾನು ಪ್ರತಿ ಸಲ ಹೇಳ್ತೀನಿ, ಹೆಣ್ಮಕ್ಳಿಗೆ ಒಂದು ದೊಡ್ಡ ಕೆಲಸನೇ ಕಮ್ಮಿ ಆದಂಗೆ ಅನಿಸುತ್ತೆ. ನಾನಿನ್ನು ಸಿಂಪಲಾಗಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ, ಹಿಂದಿನ ಬ್ಲಾಗಲ್ಲಿ ನೋಡಿದ್ದೀರಾ. ಬಟ್ ಹಬ್ಬಕ್ಕೆ ಅಂತ ಡೀಪ್ ಕ್ಲೀನ್ ಮಾಡಬೇಕು. ದೇವ್ರ ಫೋಟೋಸ್ ಎಲ್ಲ ತೆಗೆದು ಎಲ್ಲ ತೊಳೆದು ನೀಟಾಗಿ ಮಾಡಬೇಕು. ಫಸ್ಟು ಅಡುಗೆ ಮನೆ ಕೆಲಸ ಮುಗಿಸೋಣ, ಜೊತೆಗೆ ತಿಂಡಿ ಕೆಲಸ.
ಯಾಕಂದರೆ ಇದು ಚೆನ್ನಾಗಿ ಬೇಯಬೇಕು, ರೋಸ್ಟ್ ಆಗಬೇಕು, ಗರ್ಗರಿಯಾಗಿರಬೇಕು. ಕಡಿಮೆ ಕಾವಲ್ಲಿ ನೀಟಾಗಿ ನಿಧಾನಕ್ಕೆ ಬೇಯಿಸ್ಕೊಂಡು ಈ ಕಡೆ ಮಿಕ್ಕಿದ ಕೆಲಸಗಳನ್ನ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀನಿ. ಪಾಲಕ್ ಗ್ರೇವಿ ಕೂಡ ತುಂಬ ಚೆನ್ನಾಗಿತ್ತು. ಮಕ್ಕಳು ಡಬ್ಬಿಗೂ ಕಟ್ಟಿದೆ. ಸೊ ಅವಳು ಮೇಲಿಂದ ಮೇಲೆ 3 ಹಾಕಿಸ್ಕೊಂಡು ತಿಂದ್ಲು, ಮಮ್ಮಿ ಚೆನ್ನಾಗಿದೆ ಅಂತ ಹೇಳಿ. ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೆ ಅಲ್ವಾ. ಸೊ ತುಂಬ ಇಷ್ಟ ಆಗಿದೆ. ಅಷ್ಟೊಂದೇನು ಗಲೀಜಾಗಿರಲಿಲ್ಲ. ಲಾಸ್ಟ್ ಟೈಮ್ ನ್ಯೂ ಇಯರಲ್ಲಿ ಕ್ಲೀನ್ ಮಾಡಿದ್ದೆ. ಸೊ ಫೈನಲಿ ನೋಡಿ ಫಟಫಟ ಅಂತ ತಿಂಡಿ ಕೆಲಸ ಮುಗಿಸೋಷ್ಟರಲ್ಲಿ ಅಡುಗೆ ಮನೆ ಕೂಡ ಡೀಪ್ ಕ್ಲೀನ್ ಮಾಡಿದ್ದೀನಿ. ಎಲ್ಲ ತೆಗೆದು ಅದರ ಡಬ್ಬಿಗಳೆಲ್ಲ ತೆಗೆದು ತೊಳೆದು ಒರೆಸಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ನಮ್ಮ ಮನೇಲಂತೂ ತುಪ್ಪ ಸ್ಟಾಕ್ ಯಾವಾಗಲೂ ಇರಲೇಬೇಕು. ಒಂದು ತುಪ್ಪನ ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ತೊಗೊಂಡೋಗಿ ಕೇಟ್ರಿಂಗ್ಗೆ ಖಾಲಿ ಮಾಡಿಬಿಡ್ತಾರೆ. ಅವ್ರು ಲಾಟ್ ತಂದಾಗ 1-2 ಎತ್ತಿಟ್ಕೊಂಡ್ಬಿಡ್ತೀನಿ. ಸೊ ಈ ರೀತಿ ಫಟ್ಫಟ್ ಅಂತ ಮಾಡಿಬಿಟ್ರೆ ನನಗೊಂಥರ ಸಮಾಧಾನ, ಒಂಥರ ಖುಷಿ. ಯಪ್ಪ ಡೀಪಾಗಿ ನನ್ನ ತಿಂಡಿ ಕೆಲಸನೂ ಮುಗೀತು, ಅಡುಗೆ ಮನೆ ಕೆಲಸನೂ ಮುಗೀತು. ಸೊ ಚೇರೆಲ್ಲ ಎತ್ತಿ ಒರೆಸಿಟ್ಬಿಡೋಣ ಅಂತ ಎತ್ತಿಡ್ತಾ ಇದ್ದೀನಿ. ಸತೀಶ್ ನನಗೆ ಅಂತಾರೆ, ನೀನು ಕುಳ್ಳಿ ನಿನಗೊಂದು ಚೇರ್ ಇಡಬೇಕು ಅಡುಗೆ ಮನೇಲಿ ಅಂತ. ಸ್ಟವ್ ಒಂದು ಬ್ಯಾಲೆನ್ಸ್ ಇದೆ ನೋಡಿ, ದೋಸೆ ಮಾಡಿದಾಗ ಎಷ್ಟು ಗಲೀಜಾಗುತ್ತೆ ಸ್ಟವ್ವು ಅಂತ. ಸೊ ಅದನ್ನು ಕೂಡ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗೈಸ್, ನನ್ನ ಒಂದು ಕ್ವಶನ್ ನೀವೆಲ್ಲ ಕ್ಲಾರಿಫೈ ಮಾಡಿ. ದಯವಿಟ್ಟು ನೀವು ಕಮೆಂಟ್ ಮಾಡಲೇಬೇಕು. ನಾನು ಕುಳ್ಳಿನ ಕಮೆಂಟಲ್ಲಿ ಹೇಳಿ. ನಾನೇನು ಅಷ್ಟು ಕುಳ್ಳಿ ಇಲ್ಲ, ಸತೀಶ್ಗಿಂತ ಒಂಚೂರು ಕುಳ್ಳಿ ಇದ್ದೀನಿ. ಅದು ಬಿಟ್ಟರೆ ನಾನೇನು ಕುಳ್ಳಿ ಇಲ್ಲ. ಮಿಕ್ಕಿದ್ದು ಚಾರುದು ತಿಂಡಿ ಎಲ್ಲ ತಿಂದಾಯಿತು. ಸೊ ಇವಾಗ ನೀಟಾಗಿ ಮನೆ ಕಸ ಹೊಡ್ಕೊಡ್ತಾ ಇದ್ದಾಳೆ. ಕಸ ಹೊಡೆದ್ಬಿಟ್ಟು ಇದು ಹಾರ ಎಲ್ಲ ತೊಳೆದು ಹಾಕಿದ್ದೆ. ಸೊ ಅದನ್ನು ಕೂಡ ಕೊಡು ಮಮ್ಮಿ ನಾನು ಹಾಕ್ಕೊಡ್ತೀನಿ ಅಂತೇಳಿ ಹಾಕ್ಕೊಡ್ತಾ ಇದ್ದಾಳೆ. ಯಾರೋ ಒಬ್ಬರು ನನಗೆ ಹಿಂದಿನ ವ್ಲಾಗಲ್ಲಿ ಕಮೆಂಟ್ ಮಾಡಿದರು, ಅಕ್ಕ ಬೇಜಾರಾಗಬೇಡಿ, ನಿಮ್ಗೆ ಅಡುಗೆ ಮನೆಗೆ 2 ಬಾಗಿಲಿದೆಯಾ, ಯಾಕೆ ಹಂಗೆ ಅಂತ. ಅದು ಮಧ್ಯ ಪಿಲ್ಲರ್ ಬಂದಿದೆ ಅಷ್ಟೇ, ಅದು ಬಾಗಿಲಲ್ಲ, ಓಪನ್ ಕಿಚನ್. ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ತಲೆ ಸ್ನಾನ ಮಾಡಿ ಮನೇಲಿ ವಾರ ಪೂಜೆ ಮಾಡಿ, ವಾರ ಅಂದರೆ ಮಾಮೂಲಿ ಡೈಲಿ ಪೂಜೆ ಮಾಡ್ತೀನಲ್ಲ, ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಕರ್ಪೂರ, ಗಂಧದ ಕಡ್ಡಿ ಎಲ್ಲ ತೊಗೊಂಬಂದು ದೇವರಿಗೆ ಇನ್ನೇನೋ ಹಬ್ಬ ಇದೆ. ಸೊ ಅದಕ್ಕೋಸ್ಕರ ದೇವರಿಗೆಲ್ಲ ದೀಪ ಹಚ್ಚಿಟ್ಟು ಎಣ್ಣೆ ಎಲ್ಲ ತೊಗೊಂಬಂದಿದ್ದೆ. ಸೊ ಕಾಲಭೈರವೇಶ್ವರನಿಗೂ ಅಷ್ಟೇ ಕಾಲಾಯ ತಸ್ಮಯ ನಮಃ. ನಾವು ಮಾಡಿದ್ದು ಇನ್ಸ್ಟೆಂಟ್ ಕರ್ಮ, ಅದು ನಮಗೇನೆ. ನಿಂಬೆಹಣ್ಣೆಲ್ಲ ತಂದು ಮುಖದಿಂದ ಇಳಿ ತೆಗೆದು ತ್ರಿಶೂಲಕ್ಕೆಲ್ಲ ಚುಚ್ಚಿಬಿಟ್ಟು ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ತಿಂಡಿ ತಿಂದು ಒಂದು 5 ನಿಮಿಷ ಕೂತಿದ್ದು, 1 ಕಪ್ ಕಾಫಿ ಮಾಡ್ಕೊಂಡು ಕುಡಿದು ನಿಜಕ್ಕೂ ಸುಸ್ತಾಯಿತು ಗೈಸ್. ಈಗ ದೇವ್ರ ಮನೆ ಡೀಪ್ ಕ್ಲೀನ್ ಇಟ್ಕೊಂಡಿದ್ದೆ. ನಾನು ಯಾಕೆ ಹಂಗೆ ಅಂದೆ ಕಾಲಾಯ ತಸ್ಮಯ ನಮಃ ಅಂದೆ ಅಂದರೆ, ಈಗ ಬೇರೆಯವ್ರಿಗೆ ಕೇಡ್ ಮಾಡೋಕ್ಕೆ ಬಗ್ಸಿದ್ರೆ, ಬೇರೆಯವ್ರಿಗೆ ಶಾಪ ಹಾಕ್ಲಿಕ್ಕೆ ಹೋದರೆ ಅದು ತಟ್ಟೋದು ನಮಗೇನೆ. ಬೇರೆಯವರು ಚೆನ್ನಾಗೇ ಇರ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅದನ್ನು ತೊಗೊಂಡ್ಲು ಇದನ್ನು ತೊಗೊಂಡ್ಲು, ದುಡ್ಡು ಎಲ್ಲಿಂದ. ನಾನು 2-3 ದಿನ ವೀಡಿಯೋದಲ್ಲೇ ಹೇಳಿದ್ದೀನಿ, ದುಡ್ಡು ಆಕಾಶದಿಂದಂತೂ ಉದುರಲ್ಲ, ಮಾವಿನಕಾಯಿಯೂ ಅಲ್ಲ. ಈಗ ಮಾವಿನಕಾಯಿಯೂ ಅಷ್ಟೇ ಉದುರಲ್ಲ, ಕಲ್ಲು ಹೊಡೆದ್ರೇ ಮಾವಿನಕಾಯಿ ಉದುರೋ ಅಂಥದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಪ್ಪ ಅಂದರೆ, ನಾವು ಕಷ್ಟಪಡ್ತೀವಿ, ದುಡಿತೀವಿ, ಚೀಟಿ ಅಂತ ಹಾಕ್ಕೊಂಡಿರ್ತೀವಿ, ಅದು ಸೇವಿಂಗ್ಸ್ ಅಂತ ಇರುತ್ತೆ, ಒಂದು ಬಲ್ಕಲ್ಲಿ ಒಂದು ಯೂಜ್ ಅಮೌಂಟ್ ಅಂತ ಸಿಗುತ್ತೆ. ಸೊ ಅದನ್ನೆಲ್ಲ ಕೂಡಿಸಿಟ್ಟು ನಮಗೇನು ಬೇಕೋ ಅದನ್ನು ತೊಗೊಳ್ಳೋಣ ಅಂತ ತೊಗೊಂಡಿರೋವಂಥದ್ದು. ಆನ್ ಫ್ಯೂಚರ್ಗೆ ಒಳ್ಳೇದಾಗುತ್ತೆ ಅಂತಲೇ ಕೂಡ ನಾವು ತೊಗೊಂಡಿರೋವಂಥದ್ದು. ನಾವು ಡೈಲಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಹಬ್ಬದ ಟೈಮಲ್ಲಿ ಕ್ಲೀನ್ ಮಾಡ್ದಂಗೆ ಆಗೋದಿಲ್ಲ. ಅದಕ್ಕೆ ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಮಂಡೇ ಮಾಡಿದ್ದೆ. ಎಲ್ಲಿದೆಯಾ ನೀನು? ಒಂದು ಸ್ವಲ್ಪ ಬಾಯಿಲಿ ಎಣ್ಣೆ ಹಿಡ್ಕೊ ಅಂತ ಕರೆದೆ, ಕೆಳಗಡೆ ಹೊಟ್ಟೋಗ್ಬಿಟ್ಟಿದ್ಯಾ? ಏನು ಮಾಡ್ತಾ ಇದೆಯಾ ಹೇಳು, ಅಲ್ಲಿ ಬರ್ತೀಯಾ ರೀ? ಎಷ್ಟೊತ್ತು? 1/4 ಗಂಟೆನಾ? ಏನು ಮಾಡ್ತಾ ಇದೆಯಾ ಹೇಳು? ಅಯ್ಯೋ, ಜಾರ್ಬಿಟ್ಟು ಇದು ಸೋಪ್ ಆಯಿಲ್ ಹಾಕಿದ್ನಲ್ಲ, ಸ್ಕಿಡ್ಡಾಗಿ ಬಿದ್ದುಬಿಡ್ತಾ ಇದ್ದೆ. ಒಂಚೂರು ಏನೇ ಹಿಡ್ಕೊಳ್ಳಿ ಬನ್ನಿ ಅಂತ ಕರಿತಾ ಇದ್ರೆ ಸತೀಶ್ ಇಲ್ಲ, ನಾನೇ ಮಾಡಬೇಕು. ಸೊ ಫೋನ್ನ ಸೈಡ್ಗೆ ಇಟ್ಬಿಟ್ಟು ಮಾಡ್ತೀನಿ. ನಾನು ಬೀಳೋದಲ್ಲದೆ ಜೊತೆಗೆ ಭಗವಂತ ಭಯ ಆಯ್ತೈತೆ. ಯಾಕೋ ಇವತ್ತೇ ಈ ಥರ ಸ್ಕಿಡ್ ಆಗಿದ್ದು ನನಗೆ. ಆಲ್ ಆಫ್ ಅ ಸಡನ್ ನನ್ನನ್ನು ನೋಡಿದವ್ರಿಗೆ ಇವ್ರು ತುಂಬ ಆ್ಯರೋಗೆಂಟ್, ಇವ್ರು ತುಂಬ ಬಾಯ್ ಬಡ್ಕಿ, ಇವ್ರು ತುಂಬ ಜೋರಿದ್ದಾರೆ, ಇವ್ರು ತುಂಬ ಜಗಳ ಗಂಟಿ, ಆ ಥರ ಬ್ಯಾಡ್ ತಪ್ಪು ಕಲ್ಪನೆ, ಒಪಿನಿಯನ್ಗಳು ಫಾರ್ಮ್ ಹೋಗೋದು ಖಂಡಿತ ಸರ್ವೇ ಸಾಮಾನ್ಯ. ಯಾಕಂದರೆ ನಾನು ನೇರವಾಗಿ ಮಾತಾಡ್ತೀನಿ, ಅದು ಕೆಲವೊಂದು ಜನಕ್ಕೆ ಇಷ್ಟ ಆಗಲ್ಲ. ಆಮೇಲೆ ಮುಂದೆ ಒಂದು ಹಿಂದೆ ಒಂದು ಮಾತಾಡೋ ಜಾಯಮಾನ ನಂದಲ್ಲ.
ನಂದೇನಿದ್ರು ನೇರ ದಿಟ್ಟ ನಿರಂತರ. ನಾನು ಅದೇ ಥರ ಅವ್ರು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, ಮುಕ್ಕೊಡ್ದಂಗೆ ಏನೋ ಮಾತಾಡೋದು. ನಂದೇನಾದರೂ ತಪ್ಪಿದರೆ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಕ್ಕೂ ರೆಡಿ. ನಂದೇನಾದರೂ ತಪ್ಪಿಲ್ಲ ಅಂದರೆ ಅವ್ರು ಎಂಥ ಕೋಟ್ಯಾಧಿಪತಿಗಳಾದರೂ ಅವ್ರನ್ನ ತಿರುಗು ನೋಡೋಲ್ಲ. ನಾನು ಯಾರು ಸವಾಸಕ್ಕೂ ಹೋಗಲ್ಲ. ತಪ್ಪಿ ನನ್ನ ಸವಾಸಕ್ಕೆ ಯಾರು ಬಂದರೆ ನಾನು ಸುಮ್ಮನೇನೂ ಬಿಡಲ್ಲ. ಇವತ್ತಂತೂ ನನಗೆ ಕೆಟ್ಟದ ಮೇಲೆ ಕೆಟ್ಟದ್ದು ಗ್ರಹಚಾರನೇ ಸರಿ ಇಲ್ಲ. ಯಾಕಂದರೆ ಏಣಿ ಇವತ್ತಂತೂ 2-3 ಸಲ ನನ್ನ ಕೈಯಿಂದ ಸ್ಲಿಪ್ಪಾಗಿ ಜಾರ್ ಬಿಡ್ತು. ಟೈಮ್ ಸರಿ ಇಲ್ಲ ಅಂತ ಏಣಿನ ಸೈಡ್ಗಿಟ್ಟು ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿಕೊಂಡು ತೋರಣ ಎಲ್ಲ ತೊಳೆದಾಕ್ಬಿಟ್ಟು ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಕಟ್ ಮಾಡಿಸಿದ್ದೆ ಅಲ್ವಾ ಹುಡುಗರ ಕೈಲಿ, ಎಲ್ಲನೂ ಸ್ವಲ್ಪ ಬಿಸಿಲಿಗೆ ಡ್ರೈ ಆಗಲಿ ಅಂತ ಇಟ್ಟಿದ್ದೆ. ಸ್ವಲ್ಪ ಮೇಲಿಂದ ಮೇಲೆ ಕೈ ಆಡ್ತಾ ಇದ್ದೆ. ಸ್ವಲ್ಪ ಕಾಸ್ಟಿಕ್ ಸೋಡಾ ಎಲ್ಲ ಹಾಕಿಬಿಟ್ಟಿದ್ದೆ ದೀಪಗಳಿಗೆ ಸ್ವಲ್ಪ ನೆನೀಲಿ ಅಂತ. ಹುಣಸೆಹಣ್ಣು ಪೀತಾಂಬರ ಎಲ್ಲ ಹಾಕ್ಕೊಂಡು ಇವಾಗ ಎಲ್ಲ ನೀಟಾಗಿ ತೊಳ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ. ಎಲ್ಲ ಒಂದೇ ದಿನ ಮಾಡೋಕ್ಕಾಗಲ್ಲ ನನಗೆ, ಯಾಕಂದರೆ ನಾನು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಪ್ರತಿದಿನ ನಾನು ಕೆಲಸಗಳನ್ನ ಮಾಡ್ಕೋತೀನಿ. ಒಂದಿನ ಎಲ್ಲ ಕ್ಲೀನಿಂಗ್, ಒಂದಿನ ಎಲ್ಲ ಅಡುಗೆ ಮನೆ ಕೆಲಸ. ಇವತ್ತು ತಲೆ ಸ್ನಾನ ಮಾಡಿದ್ದೆ ಅಂತ ಬೆಳಗ್ಗೆ ಎಲ್ಲ ಅಡುಗೆ ಮನೆ ಕೆಲಸ ಮಾಡಿಕೊಂಡೆ. ಇವಾಗ ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ದೀಪಗಳು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಡೈಲಿ ಏನು ದೀಪಗಳೆಲ್ಲ ಯೂಸ್ ಮಾಡ್ತೀನಿ ಅದನ್ನೆಲ್ಲ ನೀಟಾಗಿ ಉಜ್ಜಿ ತಿಕ್ಕಿ ತೊಳ್ಕೊಂಡು ಎತ್ತಿಟ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಹಬ್ಬನೂ ಸಾಕು ಕೆಲಸನೂ ಸಾಕು ಅನ್ಸ್ಬಿಡುತ್ತೆ ಒಂದೊಂದು ಟೈಮು. ಬಟ್ ಏನು ಮಾಡೋದ, ಮಾಡಲೇಬೇಕು. ಸೊ ಎಲ್ಲ ಒಂದು ಮಟ್ಟಕ್ಕೆ ರೆಡಿ ಮಾಡಿದೆ. ನೋಡಿ ಫಳ ಅಂತ ಇದೆ ದೇವ್ರ ಮನೆ, ಗಮ್ಮಂತ ಇದೆ. ಎಲ್ಲ ನೀಟಾಗಿ ತೊಳೆದು ಉಜ್ಜಿ ತಿಕ್ಕಿ ರೆಡಿ ಮಾಡಿ ಗಜ್ಜೆ ವಸ್ತ್ರ ಎಲ್ಲ ಹಾಕಿ ಇಟ್ಬಿಟ್ಟಿದ್ದೀನಿ, ನಾಳೆಗೆ ನಂಗೆ ಈಸಿ ಆಗಲಿ ಅಂತ. ದೀಪದ ಬತ್ತಿ ಕೂಡ ಹಾಕ್ತಾ ಇದ್ದೀನಿ. ಸೊ ಹಿಂಗೆ ರೆಡಿ ಮಾಡಿದ್ದೀನಿ ದೇವ್ರ ಮನೆ. ಹೆಂಗಿದೆ, ಚೆನ್ನಾಗಿ ರೆಡಿ ಮಾಡಿದ್ದೀನ? ಕ್ಲೋಸ್ ಮಾಡಿಬಿಡೋಣ. ಎಲ್ಲ ಕೆಲಸ ಮುಗೀತಪ್ಪ ಅನ್ನೋಷ್ಟರಲ್ಲಿ ಮತ್ತೊಂದು ಕೆಲಸ ಸೃಷ್ಟಿ. ಐರನ್ ಮಾಡಬೇಕು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಇನ್ನೇನೋ ಮಕ್ಕಳು ಬರ್ತಾರೆ, 4 ಗಂಟೆ ಆಗೋಯ್ತು. ಎಣ್ಣೆ ಹಾಕಿ 1 ವಾರ ಆಗೋಗಿದೆ. ತಲೆ ಸ್ನಾನ ಡೇಲಿ. ಅಯ್ಯಪ್ಪ ತಲೆ ನೋವು ಬಂದುಬಿಟ್ಟಿದೆ ಗೈಸ್ ನನಗೆ, ತಲೆ ಸ್ನಾನ ಮಾಡಿ ಅದಕ್ಕೆ ಹೆಂಗೂ ತಲೆ ಸ್ನಾನ ಮಾಡ್ಬೇಕು ನಾಳೆ ಮತ್ತೆ ಹಬ್ಬಕ್ಕೆ. ಇವಾಗ ಚೆನ್ನಾಗಿ ಎಣ್ಣೆ, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಕೆಂಪಗೆ ಕಾಯಿಸ್ಕೊಂಡು ಹಚ್ತಾ ಇದ್ದೀನಿ. ಅಮ್ಮ ಇದ್ದಿದ್ರೆ ಬುಡಕ್ಕೆ ಹಚ್ಕೊಡೋರು. ಡ್ಯಾಂಡ್ರಫ್ ಆಗಿಬಿಟ್ಟಿದೆ, ಹೇರ್ ಫಾಲ್ ಆಗ್ತಾಯಿದೆ. ಎಣ್ಣೆ ಅಪ್ಲೈ ಮಾಡಿದ್ರೆ ಇನ್ನೇನಾಗುತ್ತೆ ಹೇಳಿ. ಸಖತ್ತಾಗಿದೆ ವೆದರು. ಚಳಿ ಯಪ್ಪ, ಮೂಗೆಲ್ಲ ಪ್ಯಾಕಪ್ ಆಗಿಬಿಡುತ್ತೆ, ಅಷ್ಟು ಚಳಿ ಇದೆ. ಈ ಥರ ವೆದರ್ ಎಷ್ಟು ಜನಕ್ಕೆ ಇಷ್ಟ ಕಮೆಂಟಲ್ಲಿ ಹೇಳಿ. ಮಳೆ ಬರ್ತಾಯಿದೆ ಗೈಸ್, ಮಳೆ. ನೀವೆಲ್ಲಾದರೂ ನೋಡಿದ್ರಾ ಸಂಕ್ರಾಂತಿ ಹಬ್ಬದಲ್ಲಿ ಮಳೆ ಬರೋವಂಥದ್ದು? ಈಚೆ ಹೋಗೋಕ್ಕಾಗ್ತಾಯಿಲ್ಲ ಅಂಥದ್ರಲ್ಲೂ ಇಷ್ಟು ಕೆಲಸ ಮಾಡಿದ್ದೀನಿ. ಅಮ್ಮ ಎಲ್ಲಿದೀಯಾ? ಬುಂಡೆ ನೊಚ್ಚಗೈತೈತೆ. ಅಮ್ಮನ ಕೆಲ ಹಾಕೋಸ್ಕೋಬೇಕು ಎಣ್ಣೆ. ಸತೀಶು ಚೆನ್ನಾಗಿ ಹಾಕ್ಕೊಡ್ತಾರೆ. ಮೂಡ್ ಚೆನ್ನಾಗಿದ್ದರೆ, ಟೈಮ್ ಇದ್ದರೆ ಹಾಕ್ಕೊಡ್ರಿ ಅಂದರೆ ಹಾಕ್ಕೊಡ್ತಾರೆ. ಗೋಗರಿಬೇಕು, ರಿಕ್ವೆಸ್ಟ್ ಮಾಡ್ಕೋಬೇಕು. ಬಾಲ ನೋಡಿ ಎಲ್ಲ ಉದುರುತ್ತೈತೆ ಕೂದಲೆಲ್ಲ. ನಂತರ ಮಾಡ್ಕೋಬೇಡಿ. ವಾರದಲ್ಲಿ 2-3 ಸಲ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿ, ಹೇರ್ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ 4 ಕಾಲು. ಸೊ ನಾನು ಒಬ್ಬಳೇ, ಸತೀಶ್ ಇರಲಿಲ್ಲ, ಮಾರ್ಕೆಟ್ಗೆ ಹೋಗಿದ್ರು. ಉಪ್ಸಾರಿತ್ತು, ಹುಳ್ಳಿಕಾಳು ಉಪ್ಸಾರೆಲ್ಲ ಬಿಸಿ ಮಾಡಿಕೊಂಡು ಒಂದೇ ಒಂದು ಪುಟಾಣಿ ಮುದ್ದೆ ಮಾಡಿ ಸುಮಾರು ದಿನ ಆಗಿತ್ತು. 4 ಕಾಲಲ್ಲಿ ಊಟ ಮುಗಿಸ್ದೆ ಇವತ್ತು. ನಾನು ಆಗಲೇ ಹೇಳ್ದಾಗೆ ಸತೀಶು ಮಾರ್ಕೆಟ್ಗೆ ಹೋಗಿದ್ರು. ಸೊ ಏನು ತಕ್ಕಪ್ಪ ಅಂದರೆ ಹೂವು, ಹಣ್ಣು, ಏನೇನು ಬೇಕು ಪೂಜೆಗೆ ಎಲ್ಲ ಇವತ್ತೇ ತಂದುಬಿಡ್ತೀನಿ. ನಾಳೆ ನನಗೆ ಕೆಲಸ ಇದೆ, ಆಮೇಲೆ ಲೇಟ್ ಆಯಿತು ಹಾಗೆ ಹಿಂಗೆ ಅಂತ ಕಣಿ ಆಡಬೇಡ, ನಿನಗೇನೇನು ಬೇಕು ಲೀಸ್ಟ್ ಬರ್ಕೊಡು ಅಂತ ಹೇಳಿದರು. ನಾನು ಹಾರಗಳು, ತುಳಸಿ ಹಾರ, ವಿಳ್ಯದೆಲೆ, ಬಾಳೆಹಣ್ಣು ಗೊನೆ
ಹೀಗೆ ಹಬ್ಬ ಬೀರಕ್ಕೆ ಏನೇನು ಬೇಕೋ ಕಬ್ಬು, ಆಮೇಲೆ ಹೂವುಗಳು, ಬಟನ್ಸ್ ರೋಸು ಆ ಥರದ್ದೆಲ್ಲ ನೋಡಿ ಒಂದು ಗೊನೆ 2 ಗೊನೆ ಬಾಳೆಹಣ್ಣನ್ನು ಕಟ್ ಮಾಡಿಸ್ಕೊಂಡು ತೊಗೊಂಬಂದ್ಬಿಟ್ಟಿದ್ದಾರೆ. ಸೊ ಕೆಳಗಡೆ ನಿಂತ್ಕೊಂಡು ಕೂಗ್ತಾಯಿದ್ರು, ಬನ್ನಿ ಐಟಮ್ ತೊಗೊಂಡೋಗಿ, ಕಬ್ಬು ಈ ಥರದ್ದೆಲ್ಲ ಎತ್ಕೊಂಡೋಗಿ ಅಂತ. ನನಗಂತೂ ಬೆಳಗ್ಗೆಯಿಂದ ನಿಂತು ಅಂದರೆ ಮೀನ್ಸ್ ಕೆಲಸ ಮಾಡಿ ತುಂಬ ಟಯರ್ಡ್ ಆಗಿತ್ತು. ನನ್ನ ಮಕ್ಕಳು ಸುಳ್ಳು ಹೇಳೋಂಗಿಲ್ಲ ಗೈಸ್, ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡ್ತಾರೆ. ಅವ್ರಿಗೊಂಥರ ಖುಷಿ. ಸೊ ಯಾಕಂದರೆ ನಮ್ಮ ಏರಿಯಾದಲ್ಲಿ ಆಟ ಆಡೋಕ್ಕೂ ಬಿಡೋಂಗಿಲ್ಲ ಮಕ್ಕಳನ್ನ. ನಿಮಗೇ ಗೊತ್ತು, ನಮ್ಮದು ಸ್ವಂತ ಮನೆ, ಅಂಥದ್ರಲ್ಲೂ ಎಲ್ಲಿಂದನೋ ಬಂದವರು ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರೆ. ಅವರಿಗೆ ನಮ್ಮ ಮಕ್ಕಳು ಆಟ ಆಡೋದು ಕಂಡ್ರೆ ಹೊಟ್ಟೆ ಉರಿಯಂತೆ. ಬೇರೆಯವ್ರ ಮಕ್ಕಳು, ಅವ್ರಗಳ ಮಕ್ಕಳು ಕಿರ್ಚಾಡಿದ್ರೆ ಅವ್ರಿಗೇನೂ ಪ್ರಾಬ್ಲಮ್ ಆಗೋಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾನು ಬಾಗಿಲು ತೊಳೆದ್ರೆ ಜಗಳಕ್ಕೆ ಬರ್ತಾರೆ, ಅವ್ರುಗಳು ದಬ ನೀರು ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಾನು 3 ಗಂಟೆ ರಾತ್ರಿಗೆ ಎದ್ದು ಬಾಗಿಲು ತೊಳೆದು ಬಿಡೋದು. ಯಾಕಂದರೆ ನಮ್ಮದು ಹಪ್ಪಲ್ಲಿರೋದ್ರಿಂದ ಮನೆ ಡೌನ್ಗೆ ನೀರು ಹೋಗುತ್ತೆ. ಸೊ ಸತೀಶ್ಗೂ ಫುಲ್ ಕೆಲಸ ಇತ್ತು, ಎಲ್ಲರೂ ಕೆಲಸಕ್ಕೆ ರೆಡಿ ಮಾಡ್ಕೋತಾಯಿದ್ರು. ಈಗ ನನಗೆ ಸ್ವಲ್ಪ ಕಡಲೆಕಾಯಿ ಬೀಜ, ಗ್ರೌಂಡ್ನಟ್, ಎಳ್ಳು, ಹುರ್ಗಡ್ಲೆ ಎಲ್ಲ ಉರಿಬೇಕಾಗಿತ್ತು. ನನಗೆ ಈ ಥರ ಸ್ಟೀಲ್ ಬಾಣಲಿಲಿ, ದೊಡ್ಡ ಬಾಣಲಿಲಿ ಇದು ಕಡಿಮೆ ಕಾವು ಮಾಡಿಕೊಂಡು ಸತೀಶ್ ಚೆನ್ನಾಗಿ ಹುರ್ಕೊಡಿ ಅಂತ ಹೇಳಿಬಿಟ್ಟು ನಾನು ಚಾರಿಗೆ ಸ್ವಲ್ಪ ಮೆಹಂದಿ ಹಾಕ್ಬೇಕಿತ್ತಲ್ವ, ಮೆಹಂದಿ, ಸರ ಮತ್ತು ನೇಲ್ ಪಾಲಿಶ್, ಕ್ಲಿಪ್ಸ್ ಈ ಥರದ್ದೆಲ್ಲ ಬೇಕಿತ್ತು. ಅವಳಿಗೆ ಈ ಥರದ್ದೆಲ್ಲ ಇಷ್ಟನೇ ಆಗಲ್ಲ. ಒಳ್ಳೆ ಟಾಮ್ ಬಾಯ್ಸ್ ಥರ ನನಗೆ ಚಡ್ಡಿ ಬೇಕು, ಟೀ ಶರ್ಟ್ ಬೇಕು, ಪ್ಯಾಂಟ್ ಬೇಕು, ನಾನು ಹಾಕ್ಕೊಳ್ಳಲ್ಲ, ಗೌನ್ ಹಾಕ್ಕೊಳ್ಳಲ್ಲ, ಲಂಗ ಬ್ಲೌಸ್ ಹಾಕ್ಕೊಳ್ಳಲ್ಲ, ಈ ಥರ ಇಯರಿಂಗ್ಸ್ ಹಾಕ್ಕೊಳ್ಳಲ್ಲ, ಬರೀ ಇಂಥವೇ ಹಠ ಮಾಡ್ತಾಳೆ. ನನಗಂತೂ ಸಿಟ್ಟು ಬಂದ್ಬಿಟ್ಟು 2 ಕೊಟ್ಟಿದ್ದೀನಿ, ನಿಜ ಓಪನಾಗಿ ಹೇಳ್ಕೊತೀನಿ. ನಾನು ಹಾಕ್ಕೊಳ್ಳೋದೇ ಇಲ್ಲ ಅಂತ ಕೂತ್ಕೊಬಿಡ್ತಾಳೆ. ನಾನು ಕಷ್ಟಪಟ್ಟು 1-1.5 ಸಾವಿರ ಖರ್ಚು ಮಾಡಿ ಈ ಥರದ್ದೆಲ್ಲ ತೊಗೊಂಡೋದ್ರೆ ನನಗೆ ಬೇಡ ಅಂತ ಕಣಿ ಆಡ್ತಾಯಿದ್ಲು. ಅಲ್ಲಿಂದ ಬಂದು ನಾನು ಆಗಲೇ ಹೇಳ್ದಂಗೆ ನಮ್ಮದೇ ಕೆಲಸ ಅಂತ ನಾವು ಬ್ಯುಸಿ ಇರ್ತೀವಿ, ಇಲ್ಲ ಅಂತಲ್ಲ. ಬಟ್ ಮಕ್ಳಿಗೂ ಇಂಟ್ರೆಸ್ಟ್ ಕೊಡಬೇಕು. ಮಕ್ಳಿಗೆ ಏನು ಓದ್ತಿದ್ದಾರೆ, ಏನು ಬರೀತಿದ್ದಾರೆ, ಅವ್ರಿಗೆ FF4 ಕಂಡಕ್ಟ್ ಆಗಿದೆ ಅಂತ ನಾನು ಆಗಲೇ ಹೇಳಿದೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಅರ್ಧ ಗಂಟೆ ಓದಿಸೋಣ. ಕೆಲಸ ಇದ್ದಿದ್ದೆ, ಕೆಲಸ ಯಾರಿಗಿಲ್ಲ. ಆ ಟೈಮಲ್ಲೂ ಕೂಡ ಓದೋ ಟೈಮಲ್ಲಿ ಓದಲೇಬೇಕು. ಸೊ 6:30 7:30 8 ಗಂಟೆ ತನಕ ಓದಿಸೋಣ ಅಂತ ಸ್ವಲ್ಪ ಹೊತ್ತು ಓದಿಸ್ಬಿಟ್ಟು ಇವರಿಬ್ರಿಗಂತೂ ಏನು ಖುಷಿ ಮಾರ್ರೆ. ಅಮ್ಮ ನಾ ಮಾಡ್ತೀನಿ, ನೀನೇನು ತಲೆ ಕೆಡಿಸ್ಕೊಬೇಡ, ನಿಂಗೆ ತಲೆನೋವಿದೆ ಅಲ್ವಾ, ನೀನು ಆರಾಮಾಗಿ ಫೋನ್ ನೋಡು, ವಿಡಿಯೋ ಮಾಡ್ಕೊ, ನಾವಿಬ್ಬರು ಎಲ್ಲ ಅಮ್ಮ ನೀನು ಮಿಕ್ಸ್ ಮಾಡಿಕೊಡು, ನಾವು ಪ್ಯಾಕ್ ಮಾಡ್ತೀವಿ ಅಂತ. ಏನಿಬ್ಬರು ಇವತ್ತು ಕಚ್ಚಾಡ್ತಾ ಇದ್ದಾರೆ, ನಾನು ಮಾಡಬೇಕು. ನಾನು ಎಷ್ಟು ಮಾಡಿದ್ದೀನಿ ಅಂದರೆ ಒಂದು ದೊಡ್ಡ ಟಬ್ಬು ಫುಲ್ಲು ಮಾಡಿದ್ದೀನಿ. ಯಾಕಂದರೆ ಊರಿಗೂ ತೊಗೊಂಡೋಗ್ಬೇಕಲ್ವ, ಹಾಗಾಗಿ ಇಲ್ಲಿ ಅಕ್ಕಪಕ್ಕ ಕೊಡಬೇಕು. ನಮ್ಮ ಹಳೆ ಮನೆ ಹತ್ರ ನನ್ನ ಹಳೆ ಫ್ರೆಂಡ್ಸ್ಗೆಲ್ಲ ಕೊಡಬೇಕು, ಸಾಲಲ್ಲ. ಆಮೇಲೆ ನಮ್ಮ ಹತ್ರ ಕೆಲಸಗಾರ ಬರ್ತಾರೆ, ಅವ್ರಿಗೆ ಕೊಡಬೇಕು, ಪಾತ್ರೆ ತೊಳೆಯೋರಿಗೆ ಕೊಡಬೇಕು, ಆಮೇಲೆ ಕಸದವ್ರು ಕೇಳ್ತಾರೆ ಅಕ್ಕ ಎಳ್ಳೆಲ್ಲಿ ಅಂತ, ಅವ್ರಿಗೆ ಕೊಡಬೇಕು. ನಮ್ಮ ಹೂವಿನ ಅಮ್ಮ ಕೇಳುತ್ತೆ, ಅಮ್ಮ ಎಳ್ಳೆಲ್ಲಿ ಅಂತ. ಬಂದವರೆಲ್ಲ ಕೇಳ್ತಾರೆ, ಎಲ್ರಿಗೂ ಇಲ್ಲ ಅನ್ನೋಕ್ಕಾಗಲ್ಲ. ಮೊದಲೇ ನಂದೊಂದು ಸ್ವಲ್ಪ ದೊಡ್ಡ ಕೈ, ಸೊ ಎಲ್ರಿಗೂ ಕೊಡಲೇಬೇಕು. ಸೊ ನಂಗೆ ಯಾಕೋ ಸ್ವಲ್ಪ ಸಖತ್ತು ತಲೆನೋವು, ಸೊಂಟ ನೋವು ಎಲ್ಲ ಬಂದುಬಿಡ್ತು. ನನ್ನ ಪಾಡಿಗೆ ನಾನು ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ. ಇವರಿಬ್ರದ್ದು ಎಲ್ಲ ಓದಿ ಬರೋದಾಗಿತ್ತು. ಸೊ ಪ್ಯಾಕ್ ಮಾಡ್ತಾಯಿದ್ರು, ಹೆಂಗಾದರೂ ಪ್ಯಾಕ್ ಮಾಡಲಿ, ಅವ್ರಿಗೂ ಏನಾದರೂ ಒಂದು ಆ್ಯಕ್ಟಿವಿಟಿ ಬೇಕಲ್ವಾ, ಇನ್ನು ಆಟಕ್ಕೂ ಹೋಗೋಕ್ಕಾಗಲ್ಲ. ಹಾಗಾಗಿ ನಾನು ಟ್ರೈನ್ ಮಾಡ್ತೀನಿ, ನಾನು ಅದನ್ನು ಮಾಡ್ತೀನಿ, ನಾನು ಇದನ್ನು ಮಾಡ್ತೀನಿ, ನಾನು ಕೌಂಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜೋಡಿಸ್ತಾ ಇದ್ದಾಳೆ. ನಾನು 150 ಬಾಕ್ಸ್ಗಳನ್ನ ಮಾಡಿದ್ದೆ. ಯಾಕಂದರೆ ಸ್ವಲ್ಪ ಜಾಸ್ತಿನೇ ನಾವು ಕೊಡೋದು ಮಾಡೋದು ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆಮೇಲೆ ನನ್ನ ಮಕ್ಕಳು ಸ್ಕೂಲಿಗೆ ತೊಗೊಂಡೋಗ್ತಾರೆ, ಫ್ರೆಂಡ್ಸಿಗೆ ಕೊಡ್ತಾರೆ, ಆಮೇಲೆ ವ್ಯಾನ್ ಫ್ರೆಂಡ್ಸ್ಗೆ, ಹೀಗೆ ಬೇರೆ ಸಪ್ರೇಟ್ ಎಲ್ರಿಗೂ ಕೊಡ್ತಾರೆ. ಅವ್ರ ಪಾಡಿಗೆ ಅವ್ರು ಆ ಕೆಲಸ ಮಾಡ್ತಾಯಿದ್ರು. ನಾನು ನಾಳೆ ಪೂಜೆಗೆ ಎಲ್ಲ ಏನೇನು ಬೇಕಲ್ಲ ಅದನ್ನೆಲ್ಲ ಎತ್ತಿಟ್ಕೊಳ್ಳೋಣ, ತೊಳೆಯುವಂಥದ್ದೆಲ್ಲ ತೊಳೆದಿಟ್ಕೊಳ್ಳೋಣ, ಲಕ್ಷ್ಮಿ ಮುಖವಾಡ ಹಾಕೋಣ, ಕಳಶ ಕೂರಿಸೋಣ ಅಂದ್ಕೊಂಡು ಸೊ ಎಲ್ಲ ತೆಗಿತಾ ಇದ್ದೀನಿ. ಇದು ತಾಳಿ ನನ್ನ ಅಮ್ಮನಿಗೆ ಅಂತಲೇ ಮಾಡಿಸಿಟ್ಬಿಟ್ಟಿದ್ದೀನಿ. ಇವಾಗಂತೂ 13,500 1 ಗ್ರಾಮ್ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಸೊ ಈ ಸರನ ನಾನು ಚಾರುಗೆ ಹಾಕೋಣ ಅಂದ್ಕೊಂಡೆ. ಬಟ್ ದೇವ್ರಿಗೆ ಹಾಕಿ ಅರಶಿನ ಕುಂಕುಮ ಎಲ್ಲ ನಾನು ದೇವ್ರಿಗೆ ಹಾಕಿರೋದನ್ನು ನಾನು ಯಾವತ್ತೂ ತೊಳೆಯಲ್ಲ. ಇದು ಚಾರುದೇ ಲಾಂಗಾರ, ಅದನ್ನು ಅರಶಿನ ಕುಂಕುಮ ಹಂಗೆ ಇಟ್ಟಿರ್ತೀನಿ. ಸೊ
ಅದನ್ನು ತೊಳೆದಂತೂ ಇಡಲ್ಲ, ಅವಳಿಗೆ ಹಾಕೋಣ ಅಂದ್ಕೊಂಡೆ. ಬಟ್ ಅವಳ ಡ್ರೆಸ್ಗೆ ಇದು ಈ ಥರ ಮ್ಯಾಚ್ ಆಗಲ್ಲ ಅಂದ್ಬಿಟ್ಟು ನಾನು ಬೇರೆ ಸರ ತಂದಿದ್ದೆ ಅವಳಿಗೆ, ಆರ್ಟಿಫಿಷಿಯಲ್ ಅದೇ ಸರ ಹಾಕೋಣ ಅಂತ. ಈ ಓಲೆ 18 ಗ್ರಾಮ್ ಇದೆ, ಬಟ್ ನಾನು ಇದನ್ನು ವೇರ್ ಮಾಡಿರೋದು ತುಂಬ ಕಮ್ಮಿ. ಇದನ್ನು ಅಮ್ಮನ ಮುಖವಾಡಕ್ಕೆ ಧರಿಸ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೀನಿ. ನಾನು ಅದನ್ನು ತೆಗೆದು ನಾನು ಹಾಕ್ಕೊಳ್ಳೇ ಇಲ್ಲ. ಮತ್ತು ಇದು ಹಬ್ಬದ ಹಿಂದಿನ ದಿನ ನಾನು ಆಗಲೇ ಹೇಳ್ದಂಗೆ ಪಾಪ ಸತೀಶು ಫುಲ್ ಬ್ಯುಸಿ ಇದ್ದರು. ನನಗೂ ಫುಲ್ ಕೆಲಸ ಇತ್ತು. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ತಿಂಡಿ ಮಾಡಿ ಡಬ್ಬೆ ಕಟ್ಟಿ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ, ಇದು ಯಾಕೋ ಬೋರ್ ಆನ್ ಆಗ್ತಾ ಇರಲಿಲ್ಲ. ಬಾಯ್ಲಿ ಚೆಕ್ ಮಾಡು ಅಂತ ನನ್ನೇ ಕರೆದ್ರು. ಸೊ ಇವಾಗ ಆಯುಧ ಪೂಜೆ ಟೈಮಲ್ಲಿ ರೆಡಿ ಮಾಡಿಸಿದ್ದೀವಿ. ಯಾರೋ ಹುಡುಗರು ಏನೋ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ರು, ಅದನ್ನ ಹೋಗಿ ರೆಡಿ ಮಾಡಿಕೊಟ್ಟೆ. ನಾನು ಇನ್ನೂ ನಂದು ಸ್ನಾನ ಆಗಿತ್ತು, ತಿಂಡಿ ಆಗಿರಲಿಲ್ಲ. ಇವತ್ತು ಚಿತ್ರಾನ್ನ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ. ಸೊ ಸ್ವಲ್ಪ ಸಾಮಾನು ತೊಗೋಬೇಕಾಗಿತ್ತು. ಮಾಲ್ಗೆ ಬಂದಿದ್ದೀನಿ. ನಮ್ಮನೆ ಹತ್ರ ಒಂದು ಲಾಯಲ್ ವಾರ್ಡ್ ಇದೆ, ಅಲ್ಲೇ ಬಂದೆ. ಏನೇನು ಬೇಕೋ ನೋಡಿ ಮಾಡಿ ತೊಗೊಂಡೋಗೋಣ ಅಂತ. ಆಮೇಲೆ ತುಪ್ಪದ ಬತ್ತಿ ಖಾಲಿ ಆಗಿಬಿಟ್ಟಿತ್ತು ನಾನು ಮಾಡ್ಕೊಂಡಿದ್ದಂಥದ್ದು. ಈಗ ಅರ್ಜೆಂಟಾಗಿ ಮಾಡೋಕ್ಕಾಗಲ್ಲ ಅಂತ ರೆಡಿಮೇಡೇ, ಆ್ಯಕ್ಚುಲಿ ರೆಡಿಮೇಡೆಲ್ಲ ತೊಗೊಂಡೋಗಿ ನಾನು ಯಾವತ್ತೂ ಮಾಡಿಲ್ಲ. ಬಟ್ ಇವಾಗ ಇನ್ನೇನು ಮಾಡೋದು ಅಂತ ಹೇಳಿ ಡ್ರ್ಯಾಗನ್ ಫ್ರೂಟ್ ತಂದಿರಲಿಲ್ಲ ಸತೀಶು. ಡ್ರ್ಯಾಗನ್ ಫ್ರೂಟ್ ಮತ್ತು ತುಪ್ಪದ ಬತ್ತಿ ಈ ಥರ ಏನೇನು ಸಣ್ಣ ಪುಟ್ಟದ್ದು ಎಸೆನ್ಷಿಯಲ್ ಏನೇನು ನನಗೇನು ಈಗ ಅವಶ್ಯಕತೆ ಇದೆ ಅದನ್ನೆಲ್ಲ ತೊಗೊಂಡೋಗೋಣ ಅಂತ. ನಾನು ಯಾವಾಗಲೂ ತುಪ್ಪದ ಬತ್ತಿ ಮನೇಲೇ ಮಾಡ್ಕೊಳ್ಳೋವಂಥದ್ದು. ಇದು ಖಾಲಿಯಾಗಿಬಿಟ್ಟಿತ್ತು, ಸೊ ಹಾಗಾಗಿ ಇವಾಗ ತೊಗೊಂಡೋಗೋಣ ಅಂತ ಬಂದು ತೊಗೊಂಡೋದೆ. ಇನ್ನು ತಿಂಡಿ ತಿಂದಿರಲಿಲ್ಲ, ಹೊಟ್ಟೆ ಹಸುತ್ತಾಯಿತು. ತುಂಬ ಕೆಲಸ ಇದೆ. ಮಕ್ಕಳು ಸ್ಕೂಲಿಗೆ ಹೋದರು. ಇವತ್ತು ಬ್ರೇಕ್ಫಾಸ್ಟ್ಗೆ ಫಿಗರ್ ರೈಸ್, ಲೆಮನ್ ಫಿಗರ್ ರೈಸ್, ಲೆಮನ್ ಚಿತ್ರಾನ್ನ. ಈ ಕಡೆ ಫುಲ್ ಕೆಲಸ ನಡೀತಾ ಇದೆ. ಜೀನ್ ಚಾಕರ್ ತುಗ್ಗಾಡ್ತಾ ಇದ್ದಾರೆ ಎಲ್ಲರೂ. ನಂದಿನ ಬ್ರೇಕ್ಫಾಸ್ಟ್ ಆಗಿಲ್ಲ, ಇನ್ನು ಹೂ ಪೂಣಿಸ್ಬೇಕು. ತುಂಬ ಬೇಜಾನ್ ಕೆಲಸಗಳಿದ್ದಾವೆ. ಕಪ್ಪು ಕಡಲೆಕಾಳು ಹುಳಿ ಸತೀಶ್ ಮಾಡಿದ್ದು. ಚಿತ್ರಾನ್ನಕ್ಕೆ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಆಯಿತಾ, ಸಖತ್ತಾಗಿರುತ್ತೆ. ನನಗೆ ತುಂಬ ಇಷ್ಟ. ಚಿತ್ರಾನ್ನ ಮಾಡಿದ್ದೀನಿ ಅಂದ್ಬಿಟ್ಟು ಅವ್ರ ಮೇಲೆ ಬಂದಿಲ್ಲ, ಕೆಳಗೆ ತಿಂತಾ ಇದ್ದಾರೆ. ತಿನ್ನಲಿ ಗೈಸ್. 2 3 ಹಬ್ಬ ಟೈಮಲ್ಲಿ ಯಾರು ಮಾಡ್ತಾರೆ ಗೈಸ್? ಇನ್ನೂ ತುಂಬ ಬೇಜಾನ್ ಕೆಲಸಗಳಿದ್ದಾವೆ ನೋಡಿ. ಎಲ್ಲ ಅದಕ್ಕೂ ಗಂಧ ಅರಿಶಿನ ಕುಂಕುಮ ಹಾಕ್ಕೊಂಡೆ. ಇನ್ನು ಹೂ ಪೋಣಿಸ್ಬೇಕು. ಎಷ್ಟು ಹೂ ಇದೆ ಗೊತ್ತಾ? ಒಂದು ಮೂಟೆ ಹೂ ಇದೆ. ಇಷ್ಟು ಹೂ ಪೋಣಿಸಿ ರೆಡಿ ಮಾಡಬೇಕು. ಟೈಮ್ 10 ಗಂಟೆ ಆಯಿತು. 10 ಗಂಟೆ ಹೊಟ್ಟೆ ಸಿಗ್ತಾಯಿದೆ. ತಿಂದ್ಬಿಟ್ಟು ಕೆಲಸ ಸ್ಟಾರ್ಟ್. ಬಿಗ್ ಬಾಸ್ ನೋಡಿಲ್ಲ ರಾತ್ರಿ, ಬಿಗ್ ಬಾಸ್ ನೋಡಬೇಕು. ಸ್ಟೇ ಟ್ಯೂನ್. ಈ ವ್ಲಾಗ್ ಬರೋಷ್ಟರಲ್ಲಿ ಬಿಗ್ ಬಾಸ್ ಫೈನಲ್ ಮುಗ್ದೋಗಿರುತ್ತೆ ಅಂತ ಅನ್ಕೋತೀನಿ. ನಿಮಗೆಲ್ಲ ಯಾರು ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಆಗಿದ್ರು ಕಮೆಂಟ್ ಮಾಡಿ. ಅಷ್ಟರಲ್ಲಿ ಯದು ಪಾಪು ಕೂಡ ಬಂದ. ತಗೋ ಚಾಕಿ. ಲವ್ ಯು ಸೊ ಮಚ್. ಲವ್ ಯು ಆಂಟಿ ಹೇಳು. ಏನು ಕೊಡ್ತಾ ಆಂಟಿ ನಿಂಗೆ? ಚಾಕಿ ಕೊಟ್ಟಾಯ್ತಾ? ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಫ್ರೆಶ್ ಆಗಿ ಹೊಸ ಬಟ್ಟೆ ಹಾಕೊಂಡು, ಶರ್ಟ್ ಹಾಕೊಂಡು, ಪ್ಯಾಂಟ್ ಹಾಕೊಂಡು ಮುದ್ದುಗೊಂಬೆ ಆಂಟಿ ನೋಡೋಕೆ ಬಂದೈತೆ. ಯಾರು ನೋಡೋಕೆ ಬಂದೆ? ಯಾವ ಆಂಟಿ ನೋಡೋಕೆ ಬಂದೆ? ತಿನ್ನೋ. ಲವ್ ಯು ಹೇಳ್ದ ಆಂಟಿಗೆ. ಥ್ಯಾಂಕ್ ಯು ಸೊ ಮಚ್ ಹೇಳು ಆಂಟಿಗೆ. ಹೇಳು ಆಂಟಿಗೆ ಥ್ಯಾಂಕ್ ಯು ಸೊ ಮಚ್ ಹೇಳು. ಥ್ಯಾಂಕ್ ಯು ಸೊ ಮಚ್. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ತಿಂಡಿ ಆಯ್ತಾ ಹೇಳು. ತಿಂಡಿ ಆಯ್ತಾ, ಊಟ ಆಯ್ತಾ? ನೋಡಲಿ. ಸುಮಾರು ಜನ ನಂಗೆ ಕಮೆಂಟ್ ಮಾಡ್ತೀರಾ, ಇಷ್ಟೆಲ್ಲ ಕೆಲಸ ಮಾಡ್ತೀರಾ, ಸುಸ್ತಾಗಲ್ವಾ, ಮೈ ಕೈ ನೋವು ಬರಲ್ವಾ, ಮೆಂಟಲಿ ಸ್ಟ್ರೆಸ್ ಆಗಲ್ವಾ, ರೆಸ್ಟ್ ಮಾಡಿ ಅಂತ. ನಿಜ ಹೇಳ್ತೀನಿ, ಈ ಪಾಪು ಜೊತೆ ನಾನು ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕೆಲಸ ಮಾಡೋದ್ರಲ್ಲಿರೋ ಮಜಾ ಬೇರೆ. ನಾನು ಎಷ್ಟು ಕೆಲಸ ಮಾಡಿದೆ ಅಂತಲೇ ನನಗೆ ಗೊತ್ತಾಗಲ್ಲ. ಸೊ ನನ್ನ ಎಷ್ಟೋ ನೋವುಗಳನ್ನ, ನನ್ನ ಎಷ್ಟೋ ದುಃಖಗಳನ್ನ, ನಾನು ಎಷ್ಟೋ ಒಂಟಿತನ ದೂರ ಮಾಡಿದ್ದಾನೆ ಯದು ಪಾಪು. ಈಗ ಕೆಲವೊಂದಷ್ಟು ಜನ ನೀವು ಸಬ್ಸ್ಕ್ರೈಬರ್ಸ್ ಯದು ಪಾಪು ಯಾರು ಅಂತಲೂ ಕೂಡ ಕಮೆಂಟ್ ಮಾಡ್ತಾರೆ, ನಮ್ಮ ಪಕ್ಕದ ಮನೆ ಪಾಪು. ಸೊ ನಾನಂತೂ ಯದು ಪಾಪುನ ಒಂದು ದಿನ ನೋಡಿಲ್ಲ ಅಂದರೆ ಏನೋ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ಸುತ್ತೆ. ಕಚ್ಚಿಸ್ಲಾ? ಉಳುದು ಹೂವದೊಳಗೆ ಪಾವು ಕಚ್ಚಿಸ್ಲಾ? ಕಿವಿ ಒಳಗಡೆ ಹೊಟ್ಟೋಗ್ಬಿಡುತ್ತೆ. ನಿಂಗೆ ಕಚ್ಚಿಸ್ಲಾ? ಕಚ್ಚು ಎದುನ್ ಕಚ್ಚು. ಏಯ್ ಎದ್ರಕೊಳ್ಳೋದಿಲ್ವಲ್ಲ. ಕಚ್ಚು ಅಂತೀಯಲ್ಲ. ಕಚ್ಚು. ಅಯ್ಯಪ್ಪ, ತಿಂತೀಯಾ ಹುಳ ತಿಂತೀಯಾ? ಕಚ್ಚು. ಚಡ್ಡಿ ಒಳಗೆ ಬಿಟ್ಬಿಡ್ಲಾ? ಚಡ್ಡಿ ಒಳಗೆ ಎಷ್ಟು ಹುಳ ಐತೆ? 3 ಐತೆ. 1 2 3. ಕಾಲ್ ಮೇಲೆ ಬಿಡ್ತೀನಿ ನೋಡಿ. ಬಿಡು. ಕಚ್ಚು.
ಕಚ್ಚು ಕಚ್ಚು ಅವನೇ ಕಚ್ಚು. ಹೋಯ್ತು ಚಡ್ಡಿ ಒಳಗೆ ಹೋಯ್ತು. ಗುಂಡಿಗೆ ನೋಡಿ ಒಂದು ಗುಂಡಿಗೆ ಆಗಲೇ ಬಟ್ಟೆ ಚೇಂಜ್ ಮಾಡ್ಕೊಂಡು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬಂದವನೇ. ಇಲ್ಲಿ ಕಚ್ಚಿಸ್ಲಾ? ಕಚ್ಚಲ್ಲ ಅದು, ಕಚ್ಚಲ್ಲ ಅದು ಅಂತ ಗೊತ್ತಾ ಅವನಿಗೆ. ಎಲ್ಲಿ ಕಚ್ಚು 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 ಕಚ್ಚಿಸ್ಬೇಡವಾ? ಕಚ್ಚಿಸ್ತೀನಿ. ಏಯ್ ಕಚ್ಚಿಸು. ಮೂಗು ಹೋಗುತ್ತಾ? ಕಿವಿಗೂ ಹೋಗುತ್ತೆ. ಹೋಗಿಸ್ಲಾ? ನೋಡಿ ಫ್ರೆಂಡ್ಸ್, ಅವ್ನು ಗುಂಡಿಗೆ ನೋಡಿ. ಕಾಲು 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 ಚಾಕಿ ಬೇಕಾ? ಬೇಕಾ? ತಿಂತೀಯಾ? ಹುಳ ಆಗುತ್ತೆ, ಹುಳ ಆಗುತ್ತೆ. ತಿಂತೀಯಾ? ಖಾಲಿ. ಅಲ್ಲೇ ಬಟ್ಟೆ ಯಾಕೆ ಚೇಂಜ್ ಮಾಡ್ಕೊ ಬಂದೆ? ಆಯಿತು ಫ್ರೆಂಡ್ಸ್, ಹೂವಿದ ಕೆಲಸ ಕಸ ಹೊಡಿಬೇಕು. ಎಷ್ಟು ಗಲೀಜಾಯ್ತು ಇವಾಗ. ಪಾವು ಕಚ್ಚಿಸ್ಲಾ? ಕಚ್ಚಿಸ್ಲಾ? ಕಚ್ಚಿಸ್ಲೇನಾ? ಪೊರ್ಕೆನಾ? ಏನಕ್ಕೆ ಹೋಗೋಣ ಮೇಲೆ? ಐರನ್ ಮಾಡೋಕ್ಕೆ ಹೋಗೋಣ? ನಡೀರಿ. ನೋಡಿ ಫ್ರೆಂಡ್ಸ್, ಬಂದವನೇ ಮುತ್ಕ. ಬನ್ನಿ ಆಂಟಿ ಐರನ್ ಮಾಡೋಣ ಅಂತೆ. ಏನು ಮಾಡೋಣ? ಐರನ್ ಅದೇನ, ಬನ್ನಿ ಆಂಟಿ ಅಂತೆ. ಏನು ಮಾಡೋಣ? ಐರನ್ ಮಾಡೋಣ. ನೋಡಿ ಫ್ರೆಂಡ್ಸ್, ನೋಡಿ ನನ್ನ ಕೆಲಸ ಹೆಂಗೆ ನೆನೆಸ್ತಾನೆ. ನಡೀರಿ. ಏನು ಮಾಡೋಣ? ಐರನ್ ಮಾಡೋಣ. ಅದು ಮೋದಿತ್ತು, ಅದು ಪ್ರಶಾಂತಪ್ಪ, ಪಲ್ಲವಿ ಅಮ್ಮ, ಯದು ಪಾಪು, ಫಿಶ್ಶು, ಡಾಗು, ಹೊಸ ಮನೆ. ಯದೋದು ಹೊಸ ಮನೆ. ನಾನು ಇಲ್ಲಿದ್ದೀನಿ ನೋಡು ಮೇಲೆ. ಸತೀಶ್ ಮಾಮ. ಇದು ಡೈಲಿ ರೊಟೀನ್ ಅವಂದು. ಈ ಪಿಕ್ಚರ್ ತೋರಿಸ್ಬೇಕು, ನೇಮ್ಸ್ ಹೇಳ್ಬೇಕು ನಾನು. ಎಸ್. ಅಯ್ಯಪ್ಪ 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 ಅಯ್ಯಪ್ಪ. ಐರನ್ ಮಾಡಬೇಕು ಫ್ರೆಂಡ್ಸ್. ಸುಟ್ಟುತ್ತೆ. ದೂರ ಕುತ್ಕೋಬೇಕು. ಸೈಡ್ ಬನ್ನಿ. ಆ ಕಡೆ ಬ್ಯಾಕ್ ಹೋಗಿ, ಹಿಂದೆ ಹೋಗಿ. ಇಲ್ಲಿ ಬನ್ನಿರಿ ಸಾರ್. ಗುಡ್ ಬಾಯ್. ಅಲ್ಲೇ ಕುತ್ಕೊಳ್ಳಿ, ಅಲ್ಲೇ ಕುತ್ಕೋಬೇಕು. ಸೊಪ್ಪಿಲ್ಲದೆ ಹಬ್ಬ ಕಂಪ್ಲೀಟ್ ಆಗೋದೇ ಇಲ್ಲ. ಫೈನಲಿ ಮಾವಿನ ಸೊಪ್ಪು ಕೂಡ ಬಂದಿದೆ. ಒಂದು ಮೂಟೆ ಬಂದಿದೆ. ಅದನ್ನೆಲ್ಲ ಇವಾಗ ತೋರಣ ಮಾಡಬೇಕು. ಬೆಳಗ್ಗೆಯಿಂದ ರೆಸ್ಟೇ ಇಲ್ಲ ಗೈಸ್. ಒದ್ದೆ ಬಟ್ಟೆ ಮಾಡಿಟ್ಟಿದ್ದೀನಿ. ಹೂವು ಎಲ್ಲ ಯಾವ್ಯಾವುದಕ್ಕೆ ಹಾಕಬೇಕೋ ಅದಕ್ಕೆಲ್ಲ ಹಾಕಿ ಇಟ್ಬಿಟ್ಟಿದ್ದೀನಿ. ಸೊ ಈ ರೀತಿ ಹಾಕಿ ಇಟ್ಟಿದ್ದೀನಿ. ಮಾವಿನ ಸೊಪ್ಪು ತೋರಣ ಮಾಡೋಣ. ಎಷ್ಟಿದೆ ಗೊತ್ತಾ? ಇಷ್ಟಿದೆ. ಒಂದು ಮೂಟೆ ಇದೆ. ಪೋರ್ಟಿಕೋ ಎಲ್ಲ ತೊಳೆದೆ ಸ್ವಲ್ಪ ಉಣ್ಕೊಳ್ಳಿ ಅಂತ. ಯಾಕಂದರೆ ನಾಳೆಗೆ ಈಸಿ ಆಗಬೇಕು ನನಗೆ. 3 ಫ್ಲೋರಿಂದ ಮೆಟ್ಲು ಫುಲ್ ತೊಳೆದಿದ್ದೀನಿ. ನೀರು ಇನ್ನೂ ತೊಟ್ಟುತ್ತಾ ಇದೆ. ಸುಸ್ತಾಗೋಯ್ತು. ಇಲ್ಲಿ ನೋಡಿ ಇಷ್ಟಿದೆ ಮಾವಿನ ಸೊಪ್ಪು. ತೊಳೆದಿದ್ದೀನಿ, ನೀಟಾಗಿ ತೊಳ್ಕೊಂಡು ತೊಗೊಂಬಂದಿದ್ದೀನಿ. ಇವಾಗ ಇದನ್ನು ತೋರಣ ಮಾಡೋಣ. ಬಿಡಿಸ್ಕೊಂಡು. ಸಕ್ಕತ್ತಿದೆ ಮಾವಿನ ಸೊಪ್ಪು, ಚೆನ್ನಾಗಿದೆ ನೋಡಿ. ಫ್ರೆಶ್ ಮಾವಿನ ಸೊಪ್ಪು. ಯೂನಿವರ್ಸಿಟಿಗೆ ಹೋದರೆ ಎಷ್ಟು ಮಾವಿನ ಸೊಪ್ಪು ಬೇಕೋ ಅಷ್ಟು ಸಿಗುತ್ತೆ. ನಾನು ಹೇಳೋದೇನು ಬೇಕಾಗಿಲ್ಲ, ಹಬ್ಬ ಅಂದಮೇಲೆ ಪ್ರಿಪ್ರೇಷನ್ಸ್ ಹೆಂಗಿರುತ್ತೆ ಏನು ಅಂತ. ಸೊ ಚಾರುಗೂ ಕೂಡ ಸಿಂಪಲ್ಲಾಗಿ ಮೆಹಂದಿ ಹಾಕ್ಕೊಟ್ಟೆ. ಹೊಟ್ಟೆ ತುಂಬ ಹಸಿತಾಯಿತ್ತು. ಬೆಳಗ್ಗೆಯಿಂದ ತುಂಬ ಟಯರ್ಡ್ ಆಗಿತ್ತು. ಒಂದು ಮೂಟೆ ಎಲ್ಲ ಒಬ್ಬಳೆ ತೋರಣ ಮಾಡಿ, ಮಾವಿನ ಸೊಪ್ಪು ತೋರಣ ಮಾಡಿ ಎಲ್ಲೆಲ್ಲಿ ಹಾಕಬೇಕು ಅಲ್ಲೆಲ್ಲ ಹಾಕಾಯಿತು. ಸೊ ನನ್ನ ಮಗ ಕೆಳಗಡೆಗೆ ಹಾಕ್ಕೊಡು ಬಾ ಅಂತ, ಏಣಿ ಹಿಡ್ಕೊ ಬಾ, ಬೆಳಗ್ಗೆಯಿಂದ ಸ್ಕಿಡ್ ಆಗ್ತಾಯಿದೆ ಕಾಲು ಬಾ ಅಂತ ಕರೀತಾ ಇದ್ದೆ. ಬಿಗ್ ಬಾಸ್ ನೋಡಬೇಕು ಅಂತ ಕೂತ್ಕೊಂಡ್ಬಿಟ್ಟಿದ್ದಾನೆ. ಬಿಗ್ ಬಾಸ್ ನೋಡಾದ್ಮೇಲೆ ಹಾಕೋಣ ಅಮ್ಮ ಅಂತ. ಸೊ ನನಗೂ ತುಂಬ ನಿದ್ರೆ ಬಂದಂಗೆ ಆಗ್ತಿತ್ತು. ಎಷ್ಟೊತ್ತಿಗೆ ಮಲ್ಕೋತೀನಪ್ಪ ಅಂತ ಅನ್ನಿಸ್ತಾ ಇತ್ತು. ಏನು ಮಾಡೋಕ್ಕಾಗಲ್ಲ. ಕೆಳಗಡೆ ಹೋಗ್ಬಿಟ್ಟು ಎಲ್ಲನೂ ನೀಟಾಗಿ ತೋರಣ ಹಾಕ್ಬಿಟ್ಟು ಅವನೇ ಬಂದ. ಬಿಗ್ ಬಾಸ್ ತೋರಿಸ್ತೀಯಾ, ನಾನೇ ಹಾಕ್ತೀನಿ ಅಂತ ಹೇಳಿದ್ದ. ಸೊ ಆಯಿತು, ಒಂದು ಅರ್ಧ ಗಂಟೆ ನೋಡಲಿ ಅಂತ ನಾನು ಕೂಡ ಸಿಂಪಲ್ಲಾಗಿ ಒಂದು ಡಿಸೈನ್ ಮೆಹಂದಿ ಹಾಕ್ಕೊಂಡೆ. ಏನಾದರೂ ತಿಂದು ಮಲಗಿದ್ರೆ ಸಾಕು ಅನ್ನೋ ಥರ ಆಗಿತ್ತು ನನ್ನ ಪರಿಸ್ಥಿತಿ. ಸೊ ನೋಡಿ ನಾನು ಹೆಂಗೆ ಹಾಕ್ತೀನಿ ಆ್ಯಸ್ ಇಟ್ ಈಸ್ ಹಾಗೆ ಹಾಕಿದ್ದಾನೆ. ಸೊ ನಾನು ಅರ್ಲಿ ಮಾರ್ನಿಂಗ್ ಇದು ಆಯಿತಾ, 2 ಗಂಟೆ ಎದ್ದು
ಎಲ್ಲ ಪೈಪ್ ಹಿಡ್ಕೊಂಡು ನೀರು ಹಾಕಿ ಎಲ್ಲ ತೊಳ್ಕೊತಾ ಇದ್ದೀನಿ. ರಾತ್ರಿ ತೊಳೆಯೋಕ್ಕಾಗಲಿಲ್ಲ, ತೊಳೆದು ಬಿಟ್ಕೊಳ್ಳೋಣ ಅಂದ್ಕೊಂಡೆ. ಕೈಗೆ ಮೆಹಂದಿ ಹಾಕೊಂಬಿಟ್ಟಿದ್ರಿಂದ ರಾತ್ರಿ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅದಕ್ಕೆ 2 ಗಂಟೆಗೆ ಎದ್ದು ನನಗೆ ತೋರಣ ಹಾಕಿದ್ದು ತುಂಬ ಇಷ್ಟ ಆಯಿತು. ನಾನು ಹೆಂಗೆ ಹಾಕ್ತೀನೋ ಹಂಗೆ ಹಾಕಿದ್ದಾನೆ ನನ್ನ ಮಗ. ಇದು ಹಬ್ಬ ಹೆಂಗಾಯಿತು, ಪ್ರಿಪ್ರೇಷನ್ಸ್ ಹೆಂಗಾಯಿತು ಅದನ್ನೆಲ್ಲ ನಾನು ನೆಕ್ಸ್ಟು ವ್ಲಾಗಲ್ಲಿ ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ವ್ಲಾಗ್ ತುಂಬ ದೊಡ್ಡದಾಗ್ಬಿಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ, ಟೇಕ್ ಕೇರ್, ಬಾಯ್.